ಈಗಲೂ ನೆನಪಿದೆ, ಬಸನಗೌಡ ಪಾಟೀಲ್ ಯತ್ನಾಳ್ ಒಂಟಿ ಸಲಗದ ರೀತಿ ಹೋರಾಟವನ್ನ ಮಾಡ್ತಾ ಇದ್ರು. ಯಡಿಯೂರಪ್ಪ ಕುಟುಂಬದ ಕುರಿತಂತೆ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕ್ತಾ ಇದ್ರು. ಬಿಜೆಪಿ ವಿರೋಧ ಪಕ್ಷದಲ್ಲಿದ್ರು, ಆ ವಿರೋಧ ಪಕ್ಷದಲ್ಲೂ ವಿರೋಧ ಪಕ್ಷದ ರೀತಿ ಗೋಚರಿಸ್ತಾ ಇದ್ರು. ನಿರಂತರವಾದಂಥ ಹೋರಾಟ ಯಡಿಯೂರಪ್ಪ ಕುಟುಂಬದ ಕುರಿತಂತೆ ಮಾಡ್ಕೊಬಂದ ಬಿಜೆಪಿಯ ಒಬ್ಬ ನಾಯಕ ಯಾರು ಅಂತ ಹೇಳಿದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ಒಂಟಿ ಸಲಗದ ರೀತಿಯ ಹೋರಾಟ. ಆದರೆ ಅದಷ್ಟಕ್ಕೆ ಸೀಮಿತ ಆಗಿರಲಿಲ್ಲ. ಅವರ ಬಳಗ ಅನ್ನೋದು ದೊಡ್ಡದಾಯಿತು. 11-12 ಜನ ಸೇರಿಕೊಂಡ್ರು, ಮೀಟಿಂಗ್ ಮಾಡಿದ್ರು. ಎಸ್, ಈ ಅಪ್ಪ ಮಕ್ಕಳ ಆಡಳಿತ ದುರಾಡಳಿತ, ಇದನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ಗೆ ಇದನ್ನು ತಲುಪಿಸಲೇಬೇಕು. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು. ಪಣ ತೊಟ್ಟಂತೆ ಕಾಣ್ತಾ ಇತ್ತು. ಪ್ರತಿಜ್ಞೆಯನ್ನೇ ಮಾಡಿದ ರೀತಿ ಕಂಡು ಬರ್ತಾ ಇತ್ತು. ವಿಶೇಷವಾಗಿ ಆ ರಾಜ್ಯಾಧ್ಯಕ್ಷ ಸ್ಥಾನ ಆರಂಭಿಕ ಹಂತದಲ್ಲಿ ಒಂದು 6 ತಿಂಗಳು ಖಾಲಿ ಇತ್ತು ನೋಡಿ. ಅವಾಗೊಂಚ ಸೈಲೆಂಟ್ ಆಗಿದ್ರು ಕೂಡ ಅಲ್ಲಿ ವಿಜೇಂದ್ರ ಕೂತ್ಕೊಂಡ್ರು ಅನ್ನೋ ಸಂದರ್ಭದಲ್ಲಂತೂ ಈ ಹೋರಾಟ ಅನ್ನೋದು ಕೊಂಚ ಮಟ್ಟಿಗೆ ಹೆಚ್ಚಾಯಿತು ಅಂತಲೇ ಹೇಳ್ಬೋದು. ನೋಡಿ, ಅರವಿಂದ ಲಿಂಬಾವಳಿಯವರು ಇರ್ಬೋದು, ಬಸನಗೌಡ ಪಾಟೀಲ್ ಇರ್ಬೋದು, ಇನ್ನು ರಮೇಶ್ ಜಾರಕಿಹೊಳಿ ಇರ್ಬೋದು, ಹೀಗೆ ಪ್ರತಾಪ್ ಸಿಂಹ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಇವರ ಬಳಗ ಬಹಳ ದೊಡ್ಡದಾಗ್ತಾ ಹೋಯಿತು. ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. ನೋಡಿ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಆಡಳಿತ ಪಕ್ಷದ ಏನಾದರೂ ದುರಾಡಳಿತ ಕಂಡು ಬಂದ ಸಂದರ್ಭದಲ್ಲಿ, ಏನಾದರೂ ಆಡಳಿತದಲ್ಲಿ ಅಸಮಾಧಾನ ಕಂಡಾಗ ಹೋರಾಟ ಮಾಡಬೇಕಾದವರು ಸ್ವಪಕ್ಷದ ಕುರಿತಂತೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ರು, ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು. ಹೈಕಮಾಂಡ್ಗೂ ಆ ವಿಚಾರವನ್ನು ತಲುಪಿಸುವಂಥ ಪ್ರಯತ್ನ ಮಾಡಿದ್ರು. ಬಟ್ ಹೈಕಮಾಂಡ್ ಅದು ಆಳ್ದು ತೂಗಿ ಒಂದು ನಿರ್ಧಾರಕ್ಕೆ ಬರುತ್ತೆ. ರೈಟ್ ನೌ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದ್ರೆ ಇದು ಹೈಕಮಾಂಡ್ನ ನಿರ್ಧಾರ. ಅಲ್ಲಿ ವಿಜೇಂದ್ರ ಅವರನ್ನು ಕೂರಿಸಲಾಗಿದೆ, ಅವರನ್ನೇ ಮುಂದುವರಿಸಲಾಗುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶ ಬಂದ ನಂತರದ ಸಂದರ್ಭದಲ್ಲಿ ಈ ರೆಬಲ್ಸ್ ಕೊಂಚ ಸೈಲೆಂಟ್ ಆಗಿದ್ದಾರೆ, ಕೊಂಚ ಏನು ಪೂರ್ತಿಯ ತಣ್ಣಗಾಗಿದ್ದಾರೆ. ಹಾಗಾದರೆ ಈ ರೆಬಲ್ಸ್ನ ಮುಂದಿನ ನಡೆಯೇನು? ವಿಜೇಂದ್ರ ಅವರ ಈ ಗೆಲುವು ಅಸಲಿ ಗೆಲುವ ಅಥವಾ ಮುಂದೊಂದು ದಿವಸ ಇದು ಬೇರೆ ಮಜಲನ್ನು ಪಡ್ಕೊಳುತ್ತಾ? ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಕಡೆ ಪಕ್ಷ ಆಂತರಿಕ ಸಮಸ್ಯೆಗಳು ಬಿಜೆಪಿಯಲ್ಲಿ ಹಂತ ಹಂತವಾಗಿ ಕಡಿಮೆ ಆದ ನಂತರದ ಸಂದರ್ಭದಲ್ಲೂ ಅದೇ ಬಿಜೆಪಿಯವರು, ಇನ್ನು JDSನವರು ಆಗಾಗ ಈ ಕಾಂಗ್ರೆಸ್ ದುರಾಡಳಿತವನ್ನು ನಡೆಸ್ತಾ ಇದೆ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕೊಡ್ತೀವಿ ಅಂತ ಹೇಳ್ತಿದ್ರು. 60-70% ನಡೀತಾ ಇದೆ, ಈ ಥರದ್ದೆಲ್ಲ ಮಾತುಗಳನ್ನು ಆಡ್ತಾರಲ್ಲ. ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಒಂದಲ್ಲ ಒಂದು ಸಮಸ್ಯೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಈಗಲಂತೂ ಬಿಸಿರ ಝಳ ಅನ್ನೋದು ಹೆಚ್ಚಾಗಿದೆ, ನೀರಿಗೆ ಸಮಸ್ಯೆ ಅನ್ನೋದಾಗ್ತಾ ಇದೆ. ಹಾಲು, ಸಾಸಿವೆ, ಜೀರಿಗೆ ಪ್ರತಿಯೊಂದು ಕೂಡ ಹೆಚ್ಚಾಗಿದೆ. ಇನ್ನು ಬಸ್ ಅಂದಾಗ ಅಷ್ಟು ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದರೆ ಪುರುಷರ ಹತ್ರ ಹಣವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ವಿದ್ಯುತ್ ದರ ಏರಿಕೆ, ನೀರಿನ ದರ ಏರಿಕೆ, ಈ ರೀತಿ ಪ್ರತಿಯೊಂದು ದರ ಏರಿಕೆಯ ನಡುವೆ ಇದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ವಿರೋಧ ಪಕ್ಷದಲ್ಲಿ BJPಯನ್ನು JDSನ್ನು ಕೂರಿಸಿದ್ದಾರೆ ಜನ ಅನ್ನೋದಾದರೆ ಅವ್ರನ್ನ ಪ್ರಶ್ನೆ ಮಾಡಿಸೋಕ್ಕೆ ಕೂರಿಸಿರುವಂಥದ್ದು. ಆದರೆ ರೈಟ್ ನಾವು ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ BJP ಆಂತರಿಕ ಸಮಸ್ಯೆಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಜ್ವಲಂತ ಸಮಸ್ಯೆಗಳನ್ನು 2 ಗಂಟೆಗೋ ಅಥವಾ 2 ದಿವಸಕ್ಕೋ ಪ್ರತಿಭಟನೆಯ ಮೂಲಕ ಅಥವಾ ಫ್ರೀಡಮ್ ಪಾರ್ಕಲ್ಲಿ 1-2 ಗಂಟೆ ಬಂದರು, ಪ್ರೊಟೆಸ್ಟ್ ಮಾಡಿದ್ರು, ಸ್ಟೇಟ್ಮೆಂಟ್ ಕೊಟ್ಟರು, ಹೋದರು. ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿತ್ತು. ಕಡೆ ಪಕ್ಷ ಈಗೇನೋ ಸಮಸ್ಯೆ ಸಾರ್ಟ್ ಔಟ್ ಆಗಿದೆ ಅಂತ ಅಂದ್ಕೊಂಡ್ರೆ ಆಡಳಿತ ಪಕ್ಷ ಏನಾದರೂ ತಪ್ಪು ಹೆಜ್ಜೆಯನ್ನು ಇಟ್ಟರೆ ಎಚ್ಚರಿಸ್ತಾರಾ, ಒಟ್ಟಿಗೆ ಹೋರಾಟವನ್ನು ಮಾಡ್ತಾರ ಅಂತ? ಯಾಕಂದರೆ BJP ಇದುವರೆಗೂ ಕೂಡ ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ವಕ್ಫ್ ಇರ್ಬೋದು, ಅಬಕಾರಿ ಇರ್ಬೋದು, ಹೀಗೆ ಥರ ಹಗರಣಗಳನ್ನು ರಾಜ್ಯದ ಜನತೆಯ ಮುಂದಿಡ್ತೀವಿ ಅಂತ ಹೇಳಿದರು. ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಎಡಬಲ ಅನ್ನದೇ ಒಟ್ಟಿಗೆ ಸಮನ್ವಯತೆಯಿಂದ ಸಮಾನ ಮನಸ್ಕವಾಗಿ ಹೋರಾಟವನ್ನು ಮಾಡ್ತಾರೆ. ಕಾದು ನೋಡಬೇಕಾಗಿದೆ. ರಾಜ್ಯ BJPಯಲ್ಲಿ ಆ ಬಂಡಾಯ ಅಂತೂ ಟುಸ್ಪಟಾಕಿ. ಇನ್ನು ಹೈಕಮಾಂಡ್ ನೋಟಿಸ್ ಬಳಿಕ ಯತ್ನಾಳ್ ಕೊಂಚ ತಂಡ ಅಂತ ಕಾಣಿಸ್ತಾ ಇದೆ. ಇನ್ನು ನಾನೇ ರಾಜ್ಯಾಧ್ಯಕ್ಷ ಅಂತ ಹೇಳಿ BY ವಿಜೇಂದ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ವಿಶ್ವಾಸ ಅಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಆಗಾಗ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟ ಸಂದರ್ಭದಲ್ಲೆಲ್ಲ ಕೂಡ ನನಗೆ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ಹೈಕಮಾಂಡ್ ತನ್ನನ್ನೇ ಮುಂದುವರಿಸುತ್ತೆ ಅನ್ನುವಂತಹ ಒಂದಷ್ಟು ನಂಬಿಕೆಯ ಮಾತುಗಳನ್ನು ಆಡಿದರು. ಎಸ್, ಅಫ್ಕೋರ್ಸ್ ಅವರ ನಂಬಿಕೆ ಉಳಿದಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ತಂಡಕ್ಕೆ ಒಂದು ರೀತಿ ಮುಖಭಂಗ ಆಗಿದೆ. ಬಟ್ ಇದನ್ನು ಪಾಸಿಟಿವ್ ಆಗಿ ತಗೊಂಡು ಆಡಳಿತ ಪಕ್ಷ ಅಂದಾಗ ಆಡಳಿತ ಪಕ್ಷ ಆಡಳಿತವನ್ನು ನಡೆಸ್ತಾ ಇರಲಿ, ವಿರೋಧ ಪಕ್ಷ ಅಂದಾಗ ವಿರೋಧ ಪಕ್ಷದ ಜವಾಬ್ದಾರಿಯನ್ನು ನಿಭಾಯಿಸಲಿ. ಏನಾದರೂ ವ್ಯತ್ಯಾಸ ಕಂಡು ಬಂದ ಸಂದರ್ಭದಲ್ಲಿ ಧ್ವನಿ ಎತ್ತಲಿ, ಪ್ರಶ್ನೆ ಮಾಡಲಿ, ಹೋರಾಟ ಮಾಡಲಿ, ಪ್ರತಿಭಟನೆಗಳನ್ನು ಮಾಡಲಿ. ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಾಗಿರೋದು BJP. ಅದನ್ನು ಮರೆತು ಹಾಗಿದೆ. ಈ ಸಮಸ್ಯೆ ಸಾರ್ಟ್ ಔಟ್ ಆದ ನಂತರದ ಸಂದರ್ಭದಲ್ಲಿ ಅದನ್ನು ನೆನಪು ಮಾಡಿಕೊಂಡು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲಿ ಅನ್ನೋದೇ ನಮ್ಮ ಆಶಯವಾಗಿದೆ. ಇದು ಬಹಳ ಮುಖ್ಯವಾದಂಥ ಆಯಾಮ ಅಂತಲೇ ಹೇಳ್ಬೋದು. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ. ನಮಸ್ಕಾರ.
ಕಾಂಗ್ರೆಸ್ ಮುಕ್ತರಾಗಿರುವಂತಹ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರಿದ್ದಾರೆ, ನಮಸ್ಕಾರ. ರೈಟ್, ಅರವಿಂದ್ ಅವರಿಂದನೇ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅಂತ. ಯಾಕಂದರೆ BJP, JDS, ಕಾಂಗ್ರೆಸ್, AP ಅಂತ ವರ್ಷನ್ಗಳು ನಾವು ಆರಂಭದಲ್ಲಿ ತೊಗೊಂಡ್ಬಿಡ್ತೀವಿ. ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದಾಗಿದೆ. ರೈಟ್ ನಾವು BJPಯ ಸ್ಥಿತಿಯನ್ನು ನಾವು ನೋಡ್ತಾ ಹೋಗೋದಾದರೆ, ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಿದ್ದಾರೆ, ಅವರು ಮುಂದುವರಿತಾರೆ ಅಂತ. ಆದರೆ ಇಷ್ಟು ದಿವಸಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನೆ ಮಾಡ್ತಿದ್ರು ಅನ್ನೋದಾದರೆ, ಅದು ವಿಜಯೇಂದ್ರ ಅವರನ್ನು ಪ್ರಶ್ನೆ ಮಾಡಿದಂತಲ್ಲ, ಹೈಕಮಾಂಡ್ ವಿಜಯೇಂದ್ರ ಅವರನ್ನ ಕೂರಿಸಿದೆ ಅನ್ನೋದಾದರೆ ಆ ಹೈಕಮಾಂಡ್ ನಿರ್ಧಾರವನ್ನು ಪ್ರಶ್ನೆ ಮಾಡಿದ ಹಾಗೆ. ಯಾಕೆ ಆ ಹಿರಿಯ ನಾಯಕರಿಗೆ ಅರಿವಿರಲಿಲ್ವಾ? ಇವಾಗ ಸೈಲೆಂಟ್ ಆಗಿದ್ದಾರೆ ಅಂದರೆ ತಾತ್ಕಾಲಿಕ ಸೈಲೆಂಟ, ಏನಂತ ಅರ್ಥೈಸ್ಕೋಬೇಕು ರೈಟ್ ನೋ ಸಿಚುವೇಶನನ್ನು ನಾವು ಅಂತ? ಇಲ್ಲ, ಅವಾಗಲೂ ಯತ್ನಾಳ್ ಅವರು ಕೇಳಿದಿರೋ ವಿಚಾರದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇವರು ಎಲೆಕ್ಟ್ ಆಗಿ ಬಂದ್ಬಿಟ್ಟು ಈ ವಿಚಾರ ಹೇಳಿದಿದ್ದರೆ ನಾವು ಒಪ್ಕೊಳ್ತಾ ಇದ್ದೆ ಅಂತ ಒಂದು ವಿಚಾರ ಹೇಳ್ತಾರೆ. ಆದರೆ ಮುಂದೆ ಹೋದಂಗೆ ಮುಂದಿನ ಭಾಗದಲ್ಲಿ ಅದು 1:1 ಪೈಪೋಟಿ ಬಿದ್ದಂಗೆ ಆಗುತ್ತೆ. ಆದರೆ ಬೇಸಿಕಲಿ ಬಂದಿರೋದು ಹೇಗೆ, ಅವ್ರು ಎಲೆಕ್ಟೆಡ್ ಅಲ್ಲ. ಏನಂದರೆ ಏನೋ ಒಂದು ಗಿವ್ ಆ್ಯಂಡ್ ಟೇಕ್ ಬಾರ್ಗೇನ್ ಮಧ್ಯದಲ್ಲಿ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸ್ಬಿಟ್ಟು ಒಂದು ಹಂತಕ್ಕೆ ಅವ್ರನ್ನ ರಿಟೈರ್ಮೆಂಟ್ ಕೊಡೋ ಹಂತದಲ್ಲಿ ಎಲ್ಲೇ ಒಂದು ಪ್ರಾಮಿಸ್ ಮಾಡಿದ್ರು, ಅವರ ಪ್ರಾಮಿಸ್ಗೆ ಮಣದ ಹಂಗೆ ಅವ್ರು ಹೇಳಿರೋದೊಂದಿಷ್ಟು ವಿಚಾರ ಕೇಳ್ತೀವಿ ಅಂತಂದಿದ್ರು. ಅದರಲ್ಲಿ ವರದಾನವಾಗಿ ಯಡಿಯೂರಪ್ಪ ಅವರು ಅವ್ರ ಮಗನಿಗೋಸ್ಕರ ಸೀಟ್ ಕೇಳಿದ್ದಾರೆ ಅನ್ನೋರು ಹಾಗೆ ಒಂದು ತೋರ್ಪಡೆ ಕೊಡಲಾಗಿತ್ತು. ಸತ್ಯ ಏನೋ ನಮಗೂ ಗೊತ್ತಿಲ್ಲ, ನಾನು ಮಾತಾಡಬಾರ್ದು. ಬಟ್ ಈ ಲೆಕ್ಕದಲ್ಲಿ ಒಂದಿಷ್ಟು ಮಾತನ್ನ ಈ ಕಾಂಟೆಕ್ಸ್ಟ್ನೇ ಹಲವರು ಒಪ್ಕೊಳ್ಳೋದಿಲ್ಲ. ಯಾಕೆ? ವಿಜಯೇಂದ್ರ ಅವರು ತಳಮಟ್ಟದಿಂದ ಕೆಲಸ ಮಾಡಿಲ್ವಾ? ಸಾಮಾನ್ಯ ಕಾರ್ಯಕರ್ತನ ರೀತಿ ಕೆಲಸ ಮಾಡಿಲ್ವಾ? ಈಗ ಕುಟುಂಬವೇ ರಾಜಕಾರಣದಲ್ಲಿತ್ತು ಅನ್ನೋದಾದ್ರೆ ಅನುಭವ ಅನ್ನೋದಿರೋದಿಲ್ವಾ? ತಂದೆ ಜೊತೆ ಊರು ಸುತ್ತಿಲ್ವಾ? ಅದು ಹೆಂಗೆ ರಾಜಕೀಯ ಅನುಭವ ಇಲ್ಲ ಅಂತ ಹೇಳ್ತೀರಿ? ಯಡಿಯೂರಪ್ಪರ ಮಗ ಅನ್ನೋ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿಲ್ಲ, ಅವರ ಸ್ವ ಅನುಭವವನ್ನ ಅಳದು ತೂಗಿ ತಾಳೆ ಹಾಕಿನೇ ಹೈಕಮಾಂಡ್ ಆ ನಿರ್ಧಾರಕ್ಕೆ ಬಂದಿದ್ದು ಅನ್ನುವಂಥ ವಾದವನ್ನ ವಿಜಯೇಂದ್ರ ಬಣದವರು ಒಪ್ಪಿಸ್ತಾರೆ. ಅಲ್ಲ, ಇದು ಇದ್ದಾರೆ ಅನ್ನೋದು ಸತ್ಯ. ಆದರೆ ಅವ್ರಿಗಿಂತ ಎಷ್ಟು ಜನರು ಸೀನಿಯರ್ಸ್ ಇದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಚೀಫ್ ಮಿನಿಸ್ಟರ್ ಆಗಿ ಎಕ್ಸ್ ಚೀಫ್ ಮಿನಿಸ್ಟರ್ ಆಗಿರುವಂಥವ್ರು ಇದ್ದಾರೆ. ಹಾಗಾಗಿ ಒಂದಿಷ್ಟು ಮತ್ತೆ ಅವ್ರು ಕೆಲಸ ಮಾಡೇ ಇಲ್ಲ ಅಂತಲ್ಲ, ಬಟ್ ಯಾರ ನೆರಳಿನಲ್ಲಿ ಮಾಡಿದ್ರು ಅನ್ನೋದು ಬೇಕಾಗುತ್ತೆ. ಇಂಡಿಪೆಂಡೆಂಟ್ ಆಗೇ ಮಾಡಿದ್ರಾ? ಅಪ್ಪನ ಸೂಟ್ ಕೇಸ್ ಇಟ್ಕೊಂಡ್ಬಿಟ್ಟು ಇನೋವಾ ಕಾರಲ್ಲಿ ಸುತ್ತಾಡಿದ್ದಕ್ಕೆ ಮಾತ್ರ ನಮಗೆ ಅಂತ ಹೇಳಕ್ಕಾಗಲ್ಲ ಅಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಓಪನ್ ಆಗಿ ಮಾತಾಡ್ತಾ ಇದ್ದಾರೆ, ಇದನ್ನ ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಕೆಲಸ ಮಾಡೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅಧ್ಯಕ್ಷ ಸ್ಥಾನ ಆಗಬೇಕು ಅಂದರೆ ಒಂದಿಷ್ಟು ಕೂದಲು ಬಿಳಿ ಆಗಬೇಕು, ಒಂದಿಷ್ಟು ಅಂದರೆ ಅಟ್ಲೀಸ್ಟ್ ಬೇರೆ ಸೀನಿಯರ್ಸ್ ಅವರ ಅಡಿಯಲ್ಲಿ ಕೆಲಸ ಮಾಡುವಕ್ಕೆ ಮುಜುಗರ ಆಗದೇ ಇರುವಂತ ವ್ಯಕ್ತಿತ್ವ ಇರಬೇಕು ಅಂತ, ಕಡೆ ಪಕ್ಷ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ವಾತಾವರಣ ಇರಬೇಕು ಅಂತ. ಅದು ನಮ್ಗೆ ಕಂಡು ಬರಲಿಲ್ಲ. ಒಂದು. ಎರಡನೇ ಮಾತು, ಬಹಿರಂಗವಾಗಿ ಎಲೆಕ್ಷನ್ ರೀತಿನೂ ಆಗಲಿಲ್ಲ. ಅಂದರೆ ಅವ್ರಿಗೆ ಬಹುಪಾಲ ಸಪೋರ್ಟ್ ಇದೆ ಅನ್ನುವಂಥ ತೋರಿಕೆಗೆ ಹೆಸರಿಗಾದರು. ಯಾಕಂದರೆ BJP ಯಾವಾಗ ಅವರು ಹೋರಾಟದ ಪಕ್ಷವಾಗಿದ್ದರು, ಅಂದರೆ ಸೆಂಟ್ರಲಲ್ಲಿ ನಾನು ಬಿಫೋರ್ ಅರೌಂಡ್ 2000 ಅದ್ರ ವಿಚಾರದ ಹೇಳ್ತಾ ಇದ್ದೀನಿ, ಪ್ರತಿ ಬಾರಿ ಹೇಳ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಎಲೆಕ್ಷನ್ ಆಗಲ್ಲ, ಸೆಲೆಕ್ಷನ್ ಆಗುತ್ತೆ. ನಾವು ಹಾಗಲ್ಲ, ನಾವು ಹೀಗೆ ಪ್ರತಿ 2 ವರ್ಷ 3 ವರ್ಷ 1.5 ವರ್ಷಕ್ಕೂ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ನಾವು ಎಲ್ಲ ಜನರಿಗೂ ಅವಕಾಶ ಕೊಡ್ತೀವಿ ಅನ್ನೋದನ್ನ ಪ್ರತಿಪಾದಿಸ್ಕೊಂಡು ಬಂದಂಥವ್ರು ಇವತ್ತಿಗೆ ಸಡನ್ ಆಗಿ ಈ ರೀತಿ ಮಾಡಿದ್ರು. ಮತ್ತೆ ಒಂದಿಷ್ಟು ಪ್ರಶ್ನೆ ಚಿಹ್ನೆ ಬರುವಂತ ಒಂದು ನಿರ್ಧಾರ ಆಗಿತ್ತು ಅನ್ನೋದು ಮೊದಲಿಂದನೇ ಗೊತ್ತಿರುವಂತ ವಿಚಾರ. ಇದು ಅದ್ರ ಬಗ್ಗೆ ಡೌಟೇ ಇಲ್ಲ. ಈಗ ಅವ್ರೇನೋ ಒಂದು ಸ್ವಲ್ಪ ಧೈರ್ಯ ತಗೊಂಡ್ಬಿಟ್ಟು ಎದುರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಮತ್ತೆ ಇಷ್ಟೆಲ್ಲರ ಮಧ್ಯದಲ್ಲಿ ಕೂಡ ಯತ್ನಾಳ್ ಅವರು ನೇರ ಮಾತಾಡ್ಕೊಂಡ್ಬಿಟ್ಟು ಇವಾಗ ಜೀರ್ಣಿಸಿದ್ರಲ್ಲ. ಈಗ ಅವ್ರಿಗೊಂದು ಪೆಟ್ಟು ಬಿದ್ದಿದೆ ಅನ್ನೋದು ನೀವು ಹೇಳ್ತಾ ಇದ್ದೀರಾ. ಆದರೆ ಎದುರ ಮಾತಾಡ್ಬಿಟ್ಟು ಅದನ್ನು ಜೀರ್ಣಿಸ್ಕೊಂಡು ಇವರು ಸಸ್ಪೆಂಡ್ ಆಗದೇನೆ ಉಳಿದ್ರಲ್ಲ. ಈಗ ಸಿ ದ್ಯಾಟ್ ಆಲ್ಸೋ ಹ್ಯಾಸ್ ಅ ಕ್ರೆಡಿಬಿಲಿಟಿ. ಅಂದರೆ ಇವಾಗ ವಿಜೇಂದ್ರ ಅವರು ಸಂಪೂರ್ಣವಾಗಿ ಗೆದ್ದಿದ್ದಾರೆ ಇದು ಹೇಳಬಾರದು. ಯಾಕಂದ್ರೆ ಹಿ ಹ್ಯಾಸ್ ನಾಟ್ ಕಮ್ ಥ್ರೂ ಅನ್ ಎಲೆಕ್ಷನ್. ಅರ್ಥ ಆಯ್ತಲ್ವಾ? ಮತ್ತೆ ಒಂದು ಮೂಲಭೂತ BJPಯ ಸಿದ್ಧಾಂತಗಳನ್ನು ನೋಡ್ಕೊಂಡು ಬಂದಿರುವಂಥ ಒಂದಿಷ್ಟು ಹಳೆ ನಾಯಕರೇನಿದ್ದಾರೆ, ಮತ್ತೆ ಇದಕ್ಕೆ ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಇರೋದ್ರಿಂದ ಅಲ್ಲಿ ಕೂಡ ಒಂದಿಷ್ಟು ಪ್ರಶ್ನೆ ಚಿಹ್ನೆ ಇರುತ್ತೆ. ಸೊ ಹಾಗಾಗಿ ಈ ದ್ವಂದ್ವ ಇಲ್ಲಿಗೆ ಶಮನ ಆಗಿದೆ ಅನ್ನೋದನ್ನ ನಾನು ನಂಬಲ್ಲ. ನನ್ನ ಅನಾಲಿಸಿಸ್ ಪ್ರಕಾರ ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ನ್ಯಾಷನಲೈಸ್ ಪೊಲಿಟಿಕಲ್ ಪಾರ್ಟಿಯ ಒಂದು ಜವಾಬ್ದಾರಿ ಇದೆ. ಒಂದು ಸತಿ ನಾವು ಅಪಾಯಿಂಟ್ ಮಾಡಿದಾದ್ಮೇಲೆ ಮಿಡ್ ಟರ್ಮಲ್ಲೇ ನಾವು ತೆಗೆದುಬಿಟ್ರೆ ಅವ್ರಿಗೊಂದು ಅವಮಾನ ಅಲ್ವಾ? ಇಟ್ ಈಸ್ ಹೈಕಮಾಂಡ್ಗೂ ಒಂದು ಕಂಟ್ರೋಲ್ ಉಳಿಯಲ್ಲ. ಹಾಗಾಗಿ ನಾವು ಅಪಾಯಿಂಟ್ ಮಾಡಿದೀವಿ, ತಡ್ಕೊಳ್ಳಿ, ಇಬ್ರು ಜೊತೆ ಕೆಲಸ ಮಾಡಿ ಅನ್ನುವಂತ ನಿರ್ದೇಶನವೂ ಆಗುವ ಸಾಧ್ಯತೆ ಇದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಇದರಲ್ಲಿ ಒಬ್ರು ಗೆದ್ರು ಸೋತ್ರು ಅಂತಲ್ಲ, ಒಂದು ಪಾರ್ಟಿ ಡಿಸಿಪ್ಲಿನ್, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಕಂಪಲ್ಷನ್ಸ್ ಅಂಡ್
ಮುಂಬರುವ ಅಪರ್ಚುನಿಟೀಸ್ ಇನ್ನೂ ಇದೆ. ಯತ್ನಾಳವ್ರಿಗೂ ಇರ್ಬೋದು, ಬಂಡಾಯ ಇದ್ದವ್ರಿಗೂ ಇರ್ಬೋದು, ಜೊತೆಗಿದ್ದವ್ರಿಗೂ ಇರ್ಬೋದು ಅಂತ. ಆದರೆ ಇನ್ಡಿಸಿಪ್ಲಿನ್ ಅನ್ನ ಟಾಲರೇಟ್ ಮಾಡಲ್ಲ ಅನ್ನುವಂಥ ಒಂದು ಖಡಕ್ ಸಂದೇಶ ಬಂದಿರಬಹುದು ಅಂತ. ಸೊ ಹಾಗಾಗಿ ಐ ಲುಕ್ ಅಪಾನ್ ಇಟ್ ಆಸ್ ಅ ಪಾಸಿಟಿವ್ ಥಿಂಗ್. ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಟೈಮ್ ಈ ರೀತಿ ಅಡಾಕ್ ಅಪಾಯಿಂಟ್ಮೆಂಟ್ಸ್ ಆಗಬಾರ್ದು ಅನ್ನೋದಕ್ಕೆ ಅಲ್ಲಿ ಹೈಕಮಾಂಡ್ ಅಲ್ಲಿ ಕುತ್ಕೊಂಡವ್ರಿಗೂ ಒಂದು ಚೇತರಿಕೆ, ಒಂದು ಅರ್ಥ ಆಯ್ತಲ್ವಾ. ದೇರ್ ಇಸ್ ಎ ಚಾಲೆಂಜ್ ಇವನ್ ಟು ಸಚ್ ಕೈಂಡ್ ಆಫ್ ಡಿಕ್ಟೋಟೋರಿಯಲ್ ಆಕ್ಟಿವಿಟೀಸ್ ಅನ್ನೋ ಒಂದು ಮೆಸೇಜು ಕರ್ನಾಟಕ ಬಿಜೆಪಿಯಿಂದ ಹೋಗಿದೆ, ಅದು ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಅಂತ. ಸೊ ಓವರ್ ಆಲ್ ಇಟ್ ಇಸ್ ಅ ಗುಡ್ ಒನ್. ಆದರೆ ಇವರು ಕುಂಟು ನೆಪ ಹಿಂಗೆ ಕೊಟ್ಟಿದ್ದಾರಲ್ಲ, ನನಗೆ ಭಾಳ ಜೋಕಿಂಗ್ ಅನ್ಸುತ್ತೆ. ನಾವು ಎಲೆಕ್ಷನ್ ಮಾಡಿಬಿಟ್ರೆ ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತೆ, ಒಂದು ಎರಡು ಟೀಮ್ಸ್ ಆಗೋಗ್ಬಿಡುತ್ತೆ ಅನ್ನುವಂಥ ಕುಂಟು ನೆಪಗಳು ಹೇಳ್ತಾರಲ್ಲ, ಇದೆಲ್ಲ ಐ ಡೋಂಟ್ ಪರ್ಚೇಸ್. ಇದೆಲ್ಲ ಹುಚ್ಚತನ ರೀ. ನೋಡ್ರಿ, ಡೆಮೊಕ್ರೆಟಿಕ್ ಹಂಗಂದ್ರೆ ದೇಶದಲ್ಲಿ ನಾವು ಲೋಕಸಭೆ ಎಲೆಕ್ಷನ್ ಮಾಡ್ಬಿಟ್ರೆ ದೇಶನ ವಿಭಜನೆ ಆಗ್ತಾ ಇದೆಯಾ? ರೈಟ್, ಅರ್ಥ ಆಯ್ತು ನನಗೆ. ಈಗ ಆಂತರಿಕ ಚುನಾವಣೆ ಇದೆಯಲ್ಲ, ಸರಿ, ರೈಟ್, ಅದನ್ನೇ ಮಾಡಿದ್ರು. ಅದರಲ್ಲೂ ವಿಜಯೇಂದ್ರ ಅಧ್ಯಕ್ಷರಾಗಿ ಆಯ್ಕೆ ಆದ್ರು ಅಂದ್ರೆ ಅಕ್ಸೆಪ್ಟ್ ಮಾಡುವಂತಹ ಮನೋಭಾವ ಇದೆ ಅಂತನಾ? ಮಾಡಬೇಕು. ಸಿ, ದಟ್ ಇಸ್ ವಾಟ್ ಈಸ್ ಡೆಮೋಕ್ರಸಿ. ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇರುವ ಇನ್ಸ್ಟ್ರೂಮೆಂಟ್ಸ್ ಅನ್ನ ಬಳಸಕ್ಕೆ ಹಿಂಜರಿಕೆ ಇರಬಾರ್ದು, ಅಕ್ಸೆಪ್ಟ್ ಮಾಡೋಕ್ಕೂ ಹಿಂಜರಿಕೆ ಇರಬಾರ್ದು. ಈಗ ನಾನು ಎಲೆಕ್ಷನ್ ನಿಂತ್ಕೊಂಡು ಸೋತಿದ್ದೀನಿ, ತಪ್ಪೇನಿದೆ? ನಾವು ಸೋತ್ ಆದ್ಮೇಲೆ ಇರೋದು ಬೇರೆ, ನನಗೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಕ್ ಕೊಡದೇ ಇರೋದು ಇದೆಯಲ್ಲ, ಎಲೆಕ್ಷನ್ನೇ ಮಾಡದೇ ಇರುವಂತದ್ದು ಇದೆಯಲ್ಲ, ದಟ್ ಇಸ್ ಪಾರ್ಟಿ ವಿತ್ ಡಿಫರೆನ್ಸ್. ಏನ್ ಡಿಫರೆನ್ಸ್ ಆಯ್ತು? ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ even the basic cadre will demand an election and ಆ ಟೈಮಲ್ಲೇ ಇದನ್ನ ಮಾಡಿಬಿಟ್ಟಿದ್ರೆ ಈ ಮುಜುಗರಕ್ಕೆ ಒಳಗಾಗ್ತಾ ಇರಲಿಲ್ಲ ಅನ್ನುವಂಥ ನನ್ನ ಅಬ್ಸರ್ವೇಷನ್. ರೈಟ್. ದರ್ಶನ್ ಅವರೇ, ಆಂತರಿಕ ಸಮಸ್ಯೆಯನ್ನು ಹಂತ ಹಂತವಾಗಿ ಬಿಜೆಪಿಯವರು ಬಗೆಹರಿಸ್ಕೊಳ್ತಾ ಇದ್ದಾರೆ. ಇನ್ನೇನಿದ್ರು ಆಡಳಿತ ಪಕ್ಷದ ದುರಾಡಳಿತದ ವಿರುದ್ಧ ನಮ್ಮ ಹೋರಾಟ ಅಂತಿದ್ದಾರೆ. ರೆಡಿ ಇದ್ದೀರಾ ಹೋರಾಟಗಳನ್ನು ಸ್ವೀಕಾರ ಮಾಡೋದಕ್ಕೆ, ಉತ್ತರ ಕೊಡೋದಕ್ಕೆ? ಅವ್ರ ಹೋರಾಟಗಳೇ ಒಂಥರ ಜೋಕ್ ಆಗಿ ಹೋಗ್ಬಿಟ್ಟಿದೆ ಮೇಡಮ್. ಯಾಕೆ? ಮೂಡದಿಂದ ಅವರು ಹೋರಾಟ ಅಂತ ಶುರು ಮಾಡಿದ್ರು, ಅಲ್ಲೇ ಮನೆ ಹೊಡೆದು 3 ಬಾರ್ಲಾಗಿ ಹೋಯ್ತು ಅವ್ರದ್ದು. ಸೊ ಅಲ್ಲಿಂದನೇ ನಾವು ಮೂಡ ಹೋರಾಟಕ್ಕೆ ಬರಲ್ಲ ಅಂತ ಯತ್ನಾಳು, ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ, ಸಿದ್ದೇಶ್ವರು, ಹರೀಶ್, ಕುಮಾರ್ ಬಂಗಾರಪ್ಪ ಇವರೆಲ್ಲ ಸಪರೇಟು ಬೆಳಗಾವಿನಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು. ಇವತ್ತು ಮೀಟಿಂಗ್ ಮಾಡಿದ್ದು ವಾಲ್ಮೀಕಿ ಹೋರಾಟಕ್ಕೆ. ನಾವ್ ಇಲ್ಲಿಗೆ ಬರಲ್ಲ ಅಂತಂದ್ರು, ನಮ್ದು ಬೇರೆ ಕಡೆ ಸಂಗಮದ ಕಡೆ ನಮ್ಮ ನಡೆ ಅಂತ ಅವ್ರು ಅಂದ್ರು. ಕೊನೆಗೆ ಇಲ್ಲಿ ಇವ್ರ ಪಾದಯಾತ್ರೆ ಟೈಮಲ್ಲಿ ಹೊಡೆದಾಟಗಳೆಲ್ಲ ನಾವು ನೋಡಿದ್ವಿ. ತದನಂತರ ಇವಾಗ ನಮ್ಮ ಮೂಡ ವಿಚಾರದಲ್ಲಿ ಏನು ಲೋಕಾಯುಕ್ತ ಕೋರ್ಟಿಗೆ ಏನು ಸಲ್ಲಿಕೆ ಮಾಡಿದೆ, ಅದರಲ್ಲಿ ಕ್ಲೀನ್ ಚಿಟ್ ಅಂತ ಬರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮತ್ತೆ ನ್ಯಾಯಾಲಯದಿಂದನೂ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ವಿಶ್ವಾಸ ಒಂದು ಗೆಲುವು. ಎರಡನೇದು ವಾಲ್ಮೀಕಿ ಅನ್ನೋ ವಿಚಾರದಲ್ಲಿ ಏನೆಲ್ಲ ಹಾರಾಟ ಮಾಡಿದ್ರು ಸಮೇತ ಅದೇ ನಾಗೇಂದ್ರರವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅವ್ರು ರಾಜೀನಾಮೆ ಕೊಟ್ಟಿದ್ದು. ಆದ್ರೆ ಅದ್ರಲ್ಲೇನಂತ ಅವ್ರ ಗೆಲುವೇನಿಲ್ಲ. ಇನ್ನು ಅಬಕಾರಿ ವಿಚಾರ ಅಂತ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ. ಅಬಕಾರಿನಲ್ಲಿ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯನವರು ಓಪನ್ ಚಾಲೆಂಜ್ ಹಾಕಿದ್ರು. ನೋಡಿ, ನೀವು ಆರೋಪ ಮಾಡ್ತಾ ಇದ್ದೀರಾ, ಅದನ್ನ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ ಅಂತೇಳಿ. ಅದು ಟುಸ್ ಪಟಾಕಿ ಆಗೋಯ್ತು. ಮತ್ತೆ ಇನ್ನ ವಫ್ಕ್ ಅನ್ನುವಂಥ ವಿಚಾರದಲ್ಲಿ ಶುರು ಮಾಡ್ಕೊಂಡ್ರು. ಅದಲ್ಲಿ ಎಲ್ಲಿಂದ ಶುರು ಆಯ್ತು, ಅಲ್ಲೇ ನಶಿಸಿ ಹೋಗಾಯ್ತು. ಮತ್ತೆ ಇನ್ನೊಂದು, ಇದು ದಿನ ಇವ್ರದೊಂದು ಈ ಸದರಮಯ ನಾಟಕಗಳನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅದಕ್ಕೂ ಹೆಚ್ಚಾಗಿ ದಿನನಿತ್ಯ ನಾವುಗಳು ಸಮೇತ ಬಂದು ಇವ್ರದ್ದು ಬಣ ಬಡಿದಾಟ ಕಿತ್ತಾಟಗಳನ್ನ ಮಾತಾಡಿ ನಮಗೂ ಬೇಜಾರಾಗಿ ಹೋಗಿದೆ. ಆಮೇಲೆ ಈ ರೀತಿಯಾದಂಥ ವಿಚಾರಗಳ ಚರ್ಚೆ ಏನಾದ್ರೂ ಆಳುವ ಪಕ್ಷದ ವಿಚಾರ ಇತ್ತು ಅಂದ್ರೆ ಏನ್ ನಿಗೆ ಹಾರ್ಕೊಂಬರೋರು ಬಿಜೆಪಿ ವಕ್ತಾರರು. ಇವತ್ತು ಅವ್ರ ಅಡ್ರೆಸ್ಸು ಇಲ್ಲ, ಐಡೆಂಟಿಟಿನೂ ಇಲ್ಲ, ಇಲ್ಲಿ ಜಾಗದಲ್ಲಿ ಅವರು ಚೇರೇ ಇಲ್ಲ. ಆ ಪರಿಸ್ಥಿತಿಗೆ ಬಿಜೆಪಿ ವಕ್ತಾರರು ಹೋಗಿ ತಲುಪಿದ್ದಾರೆ ಅಥವಾ ಪಕ್ಷ ಹೋಗಿ ತಲುಪಿದೆ. ಸಿದ್ಧ ಆಗೋದಕ್ಕೆ ಸಮಯ ತಗೊಂಡಿರ್ಬೋದು. ಯಾವುದು ಮೇಡಮ್, ನೀವ್ ಇಲ್ಲೇ ಕೂತಿದ್ದೀರಾ, ನಾನು ಇಲ್ಲೇ ಕೂತಿದ್ದೀನಿ. ಇಲ್ಲಿ ಬರೋ ವಕ್ತಾರರು ನೆನ್ನೆ ಮೊನ್ನೆ ಎಲ್ಲ ಕಾಣಿಸ್ಕೊಂಡಿದ್ರು. ಅವ್ರಂತರ ಹೆಂಗೆ ಅಂತಂದ್ರೆ ಅಣಬೆಗಳ ತರ ಹೇಳ್ತಾರೆ, ಅಲ್ಲೇ ಮಾಯ ಆಗೋಗ್ಬಿಡ್ತಾರೆ. ಏನಂದ್ರು? ಏನು ಇಲ್ಲ ಮೇಡಮ್, 20ನೇ ತಾರೀಕು ನಮ್ದೆಲ್ಲ ಬಗೆಹರಿತದೆ ಅಂತ. ಬೆಳಗ್ಗೆ ಕುಮಾರ್ ಬಂಗಾರಪ್ಪ ಅವ್ರ ಪ್ರೆಸ್ ಮೀಟ್ ನೋಡ್ತಾ ಇದ್ದೆ. ನಾನು ಅಧ್ಯಕ್ಷ ಆಗ್ತೀನಿ, ಸೊ ನಮ್ಮ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿ ಅಥವಾ ಗೆಲುವು ನಿಶ್ಚಿತ, ಮತ್ತೆ ಹಿಂದುಳಿದ ವರ್ಗಗಳಿಗೂ ಒಂದು ಅವಕಾಶ ಸಿಗ್ಬೇಕು ಅನ್ನುವಂತ ವಿಚಾರವನ್ನ ಅವರು ಕುಮಾರ್ ಬಂಗಾರಪ್ಪನವರು ಹೇಳ್ತಾ ಇದ್ರು. ಅಂದ್ರೆ ಇದು ಯಾವುದು ಶಮನ ಆಗಿಲ್ಲ. ಜೊತೆಗೆ ಈಗ ನಮ್ಮಲ್ಲಿ ಒಂದು ಪಕ್ಷ ಅಂತ ಬಂದಾಗ ಮಾನ್ಯ ಶಶಿ ತರೂರ್ ಅವ್ರಿಗೂ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಎಲೆಕ್ಷನ್ ನಡೀತದೆ. ಎಲೆಕ್ಷನ್ ಅಲ್ಲಿ ACC ಅಧ್ಯಕ್ಷರಾಗಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ಕೆ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನಾಯಕತ್ವದಲ್ಲಿ ಇವತ್ತು ನಾವು ಹಿಮಾಚಲ ಆಗಿರ್ಬೋದು ಅಥವಾ ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ನಾವು ಗೆಲುವನ್ನ ಕಂಡಿದ್ವಿ ಅವರ ACC ಅಧ್ಯಕ್ಷ ಗಾದಿನಲ್ಲಿ. ಇನ್ನು ಕರ್ನಾಟಕ ರಾಜ್ಯದ KPCC ಬಂದ್ರೆ ಮಾನ್ಯ KPCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್ರದ್ದು ಸಮೇತ ಚುನಾವಣೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು. ಅವರ ಅಧ್ಯಕ್ಷಗಿರಿನಲ್ಲಿ ನಾವಿವತ್ತು 138 ಸ್ಥಾನ
ಸ್ಥಾನಗಳನ್ನ ಗೆದ್ವಿ. ನಾವಿವತ್ತು ಸಂಸತ್ ಚುನಾವಣೆಯಲ್ಲಿ 7 ಸ್ಥಾನವನ್ನು ಗೆದ್ವಿ. ಬೈ ಎಲೆಕ್ಷನ್ ಸಮೇತ ನಾವು ಗೆದ್ಕೊಂಡ್ವಿ. ಸಿ ನೋ ಡೌಟ್. ಸೊ ನಮ್ಮ ಅಧ್ಯಕ್ಷರ ಒಂದು ಹೋರಾಟ ಯಾವ ರೀತಿ ಇದೆ ಅನ್ನುವಂಥದ್ದು ನಾವು ನೋಡ್ಬೋದು. ಜೊತೆಗೆ ನಮ್ಮ ಯುವ ಕಾಂಗ್ರೆಸ್ಗೂ ಸಮೇತ ಚುನಾವಣೆ ಮೂಲಕನೇ ನಡೆಯುವಂಥದ್ದು. ಈಗ ಮಂಜುನಾಥ್ ಅವರು ಯುವ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆದ್ರೆ ಬಿಜೆಪಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅನ್ನುವಂಥದ್ದೇ ಅರ್ಥ ಆಗ್ತಾ ಇಲ್ಲ, ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೋ ಏನು ಅಂತೇಳಿ. ವರಿಷ್ಠರುಗಳನ್ನೇ ಚೇಂಜ್ ಮಾಡ್ತಾರೆ ಕರ್ನಾಟಕದ್ದು. ಎರಡನೇದು ಬಿಜೆಪಿಯ ಯುವ ಘಟಕದ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಇದ್ದಾರೆ ಕರ್ನಾಟಕದವರು, ತೇಜಸ್ವಿ ಸೂರ್ಯ ಅಂತ. ಅವ್ರು ಇಲ್ಲಿ ತನಕ ಯಾವ ವಿಚಾರದಲ್ಲಿ ಏನು ಹೋರಾಟ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಹಿಂದೆ ನಮ್ಮ ಕನ್ನಡಿಗರಾದಂಥ BV ಶ್ರೀನಿವಾಸ್ ಅವರಿದ್ರು. ಅಮೆರಿಕನ್ ಟೈಮ್ಸ್ ಅಲ್ಲಿ ಅವರ ಮುಖಪುಟ ಬಂದಿತ್ತು ಆಕ್ಸಿಜನ್ ಮ್ಯಾನ್ ಅನ್ನುವಂಥ ವಿಚಾರಕ್ಕೆ. ಪ್ರತಿ ಹೋರಾಟದಲ್ಲೂ ಮುಂಚೂಣಿಲಿ ಇದ್ದಂಥವ್ರು. ಇನ್ನು JDS ನ ಅಧ್ಯಕ್ಷಗಿರಿಗಳನ್ನ ನಾವು ನೋಡ್ತಾ ಬಂದ್ರೆ ಏನು ದೇವೇಗೌಡರು ಆ ಕಾಲದಿಂದನೂ ರಾಷ್ಟ್ರೀಯ ಅಧ್ಯಕ್ಷರು, ಬದಲಾವಣೆನೇ ಇಲ್ಲ. ಇನ್ನ CM ಇಬ್ರಾಹಿಂನ ಇಳಿಸಿದ್ರು, HK ಕುಮಾರಸ್ವಾಮಿ ಅವ್ರನ್ನ ಇಳಿಸಿದ್ರು, ಕೊನೆಗೆ ಕುಮಾರಸ್ವಾಮಿ ಅವರೇ ಏನು ರಾಜ್ಯ ಅಧ್ಯಕ್ಷ ಆಗಿದ್ರು. ಇನ್ನು ಯುವ ಘಟಕಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗಿರ್ತಕ್ಕಂಥದ್ದು. ಅವ್ರು ಎಷ್ಟು ಯಾವ ತರ ಹೋರಾಟಗಳನ್ನ ಮಾಡ್ತಾ ಇದ್ರೆ ಸರ್ಕಾರ ಅಂದಮೇಲೆ ಸರ್ಕಾರನ ಪ್ರಶ್ನಿಸುವಂತ ಕೆಲಸ, ಆ ಗಟ್ಟಿಧ್ವನಿ ಗಟ್ಟಿತನ ಎರಡು ವಿರೋಧ ಪಕ್ಷಗಳಿಗೂ ಇರಬೇಕಿತ್ತು. ಆದ್ರೆ ಇವತ್ತು ಏನು ಜನತಾ ಪಕ್ಷ, ಜನತಾದಳ, ಜಾತ್ಯತೀತ ಅನ್ನೋದು ನಾವು ಹೇಳಕ್ಕಾಗಲ್ಲ ಮೇಡಮ್. ಅವ್ರು ಇವತ್ತು ಯಾರು ಕೋಮುವಾದಿಗಳ ಜೊತೆ ಸೇರಿದ್ದಾರೆ, ಈ ಒಂದು ಜನತಾದಳನಾಗಿರ್ಬೋದು ಅಥವಾ BJP-ನವರಾಗಿರ್ಬೋದು, ಯಾವುದೇ ರೀತಿಯಾದಂಥ ಆಳುವ ಸರ್ಕಾರವನ್ನ ಪ್ರಶ್ನೆ ಎತ್ತುವಂತಹ ಕೆಲಸ ಮಾಡ್ತಾ ಇಲ್ಲ. ಅದೋಗ್ಲಿ, ಈಗ ಕೇಂದ್ರದಿಂದ ನಮಗೆ ಅನೇಕ ಅನ್ಯಾಯಗಳಾಗಿದೆ. ನೀವು ಬೆಲೆ ಏರಿಕೆಲ್ಲ ಅಂತ ಇದ್ರಿ ಮೇಡಮ್, ಇವತ್ತು ನಮಗೆ ಅನೇಕ ಹೊಡೆತಗಳನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ನಮಗೆ ನರೇಗಾ ಹಣ ಕೊಟ್ಟಿಲ್ಲ ಮೇಡಮ್, ನಮಗೆ ನಬಾರ್ಡ್ ಹಣ ಕೊಟ್ಟಿಲ್ಲ, ಜಲ್ ಜೀವನ್ ಹಣ ಕೊಟ್ಟಿಲ್ಲ, PM ಆವಾಸ್ ಯೋಜನೆ ಹಣ ನಮಗೆ ಬಂದಿಲ್ಲ, ನಮ್ಮ ತೆರಿಗೆ ಹಣ ನಮಗೆ ಬಂದಿಲ್ಲ, ಪೆರಿಪಲ್ ರಿಂಗ್ ರೋಡ್ ಹಣ ಬಂದಿಲ್ಲ, ಕೆರೆಕಟ್ಟೆ ಅಭಿವೃದ್ಧಿ ಹಣ ಬಂದಿಲ್ಲ, ಭದ್ರಾ ಮೇಲ್ದಂಡೆ ಹಣ ಬಂದಿಲ್ಲ, ಕೃಷ್ಣಾ ಮೇಲ್ದಂಡೆಗೆ ನಾವು 51,000 ಕೋಟಿ ಕೇಳಿದ್ವಿ, ಅದೂ ಬರ್ಲಿಲ್ಲ. ಮೇಕೆದಾಟಿಗೆ 9,000 ಕೋಟಿ ಕೇಳಿದ್ವಿ, ಅದೂ ಬರ್ಲಿಲ್ಲ. ಇನ್ನ ವರ್ತುಲ ರೈಲ್ವೆಗೆ 22,000 ಕೋಟಿ ಕೇಳಿದ್ವಿ, ಅದೂ ಕೊಡ್ಲಿಲ್ಲ. ಇನ್ನ ಅನೇಕ ಯೋಜನೆಗಳಿಗೆ, ರೈಲ್ವೆ ಯೋಜನೆಗಳಿಗೆ ಹಣ ಕೇಳಿದ್ವಿ, ಮೆಟ್ರೋ ಯೋಜನೆಗೆ ಹಣ ಕೇಳಿದ್ವಿ. ಮತ್ತೆ ಇನ್ನಿತರ ಒಂದು ಆಳುವ ಸರ್ಕಾರ, ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಸರ್ಕಾರ ಇದೆ ಅಂತಂದ್ರೆ ಅದರಲ್ಲೂ ಬಹಳ ಮುಖ್ಯವಾಗಿ ನಾಡಿಂದನೇ ವಿತ್ತ ಸಚಿವರು ರಾಜ್ಯಸಭೆಗೆ ಆಯ್ಕೆ ಆಗಿರೋದಲ್ವಾ. ತನ್ನ ಕಾಂಟ್ರಿಬ್ಯೂಷನ್ ನನ್ನ ನಾಡಿಗೆ ಏನ್ ಕೊಡ್ಬೇಕು, ಆ ಋಣ ತೀರಿಸಬೇಕು ಅನ್ನುವಂತ ಬದ್ಧತೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಇರಬೇಕಿತ್ತು. ಆದ್ರೆ ಕರ್ನಾಟಕಕ್ಕೆ 23ರ ಬಜೆಟ್ ನಲ್ಲೂ ಇಲ್ಲ, ಅದರ ಹಿಂದಿನ ಬಜೆಟ್ ನಲ್ಲೂ ಏನೂ ಇಲ್ಲ, ಘೋಷಣೆ ಆಗಿದ್ದು ಕೊಡ್ಲಿಲ್ಲ. 25ರ ಈ ಬಜೆಟ್ ನಲ್ಲಿ ಒಟ್ಟು 50,65,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ನಯಾ ಪೈಸೆ ಕೊಟ್ಟಿಲ್ಲ. 14-15ನೇ ಹಣಕಾಸು ಆಯೋಗದ ಹಣಗಳು ನಮಗೆ 5,495 ಕೋಟಿ ರೂಪಾಯಿ ಬರಬೇಕು, ಆ ಹಣವನ್ನು ಅವ್ರು ಕೊಡ್ತಾ ಇಲ್ಲ. ಒಟ್ಟಾರೆ ಇವರು ಆಳೋದಕ್ಕೂ ಯೋಗ್ಯರಲ್ಲ, ವಿರೋಧ ಪಕ್ಷದಲ್ಲಿ ಕೂರ್ಲಿಕ್ಕೂ ಯೋಗ್ಯರಲ್ಲ. ಇವತ್ತೇನಾದ್ರೂ ಆರ್ ಅಶೋಕ್ ಅವರಿಗೆ ಆ ಸ್ಥಾನ ಇಲ್ಲ ಅಂದಿದ್ರೆ, ಅವರು ಯತ್ನಾಳ್ ಅವ್ರು ಬಣಕ್ ಹೋಗಿರೋರು, CT ರವಿ ಅವರಿಗೆ ಏನಾದ್ರೂ ಇವತ್ತು MLC ಮಾಡ್ಲಿಲ್ಲ ಅಂದಿದ್ರೆ ಅವರು ಹಾರೋಗಿರೋರು ಅಲ್ಲಿಗೆ. ಇನ್ನು ಹಿರಿಯರ ವೇದಿಕೆ ಅಂತ ಇನ್ನೊಂದು ಇರ್ತಕ್ಕಂಥದ್ದು. ಪ್ರತಿ ಜಿಲ್ಲೆನಲ್ಲೂ ಬಣ ಬೇಗುದಿ ಇವ್ರದ್ದು ಕಾವೇರಿದೆ. ಇದಂತೂ ಈ ಕಾಲಕ್ಕೆ ಮುಗಿಯುವಂತ ಅಧ್ಯಾಯ ಅಲ್ಲ. ಇಲ್ಲಿ ನಾಳೆ ಸಂಜೆ ಆದ್ರೂ ಮತ್ತೆ ಇವ್ರು ಮಾತಾಡ್ತಾರೆ, ನಾವು ಬಂದು ಇದೇ ಜಾಗದಲ್ಲಿ ಕೂತು ಚರ್ಚೆ ಮಾಡುವಂತ ದುರ್ಭಾಗ್ಯ ನಮಗ್ ಬಂದು ತಲುಪಿದೆಯಲ್ಲ ಅನ್ನುವಂತ ನೋವಿದೆ ಮೇಡಮ್. ನಿಮಗದು ಇನ್ಫ್ಲೂಯೆನ್ಸ್ ಆಗದಿದ್ರೆ ಸಾಕು ಅಂತ. ಅಲ್ಲಿ ನಮಗೆ ಈಗ ಬಜೆಟ್ ಬರ್ತಾ ಇದೆ ಮೇಡಮ್, ಸೆಷನ್ ನಡೀತಾ ಇದೆ, ಅಲ್ಲಿ ಪ್ರಶ್ನೆ ಮಾಡಬೇಕು. ಕ್ಷೇತ್ರಗಳಿಗೆ ಅವ್ರು ಓಟ್ ಹಾಕಿಲ್ವಾ, ಒಬ್ಬನೇ ಆಗ್ಲಿ ಮೇಡಮ್, ನನಗೆ 1 ನಿಮಿಷ ಟೈಮ್ ಕೊಡಿ. ಈಗ ಯತ್ನಾಳ್ ಅವರು ಒಬ್ರು ಶಾಸಕರಾಗಿದ್ದಾರೆ, ಜಾರಕಿಹೊಳಿ ಅವರು ಶಾಸಕರಾಗಿದ್ದಾರೆ. ಒಂದು ಆ ಕ್ಷೇತ್ರಕ್ಕೆ ಏನಾದ್ರು ನ್ಯಾಯ ಕೊಡಿಸುವಂತ ಬಗ್ಗೆ ಏನಾದ್ರು ಮಾತಾಡ್ತಾ ಇದಾರ? ಅವ್ರಿಗೆ ಓಟ್ ಹಾಕಿ ಕಳಿಸಿಲ್ವಾ? ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಇಟ್ ಮೇ ಬಿ JDS, BJP ಆರ್ ಕಾಂಗ್ರೆಸ್. ನಾವು ನನ್ನ ಕ್ಷೇತ್ರಕ್ಕೆ ನಮ್ಮವರೇ ಕೆಲವರು ನಮಗೆ ಅನುದಾನ ಸಿಗ್ಬೇಕು ಅನ್ನುವಂತ ಹೋರಾಟಗಳನ್ನ ಮಾಡಿದ್ರು. ತದನಂತರ ರಾಜ್ಯ ಸರ್ಕಾರ 224 ಕ್ಷೇತ್ರಕ್ಕೂ 10 ಕೋಟಿ ಅನುದಾನ ಕೊಡುವಂತ ಕೆಲಸ ಮಾಡ್ತು. ಕೆಲವೊಂದು ಜಿಲ್ಲೆಗಳಿಗೆ ವಿಶೇಷ ಪ್ಯಾಕೇಜ್ಗಳನ್ನ ಕೊಡುವಂತ ಕೆಲಸ ಮಾಡ್ತು. ಯಾಕೆ ರಾಜ್ಯ ಸರ್ಕಾರದ ಮುಂದೆ ಅವ್ರು ಕೇಳ್ಬೇಕಲ್ವಾ? ತಮ್ಮ ಜನಗಳಿಗೋಸ್ಕರ ಅವ್ರು ಹೋರಾಟ ಮಾಡ್ಬೇಕಲ್ವಾ? ಕೇಂದ್ರ ಸರ್ಕಾರವನ್ನು ಅವ್ರು ಧ್ವನಿ ಎತ್ತಿ ಕೇಳ್ಬೇಕಲ್ವಾ? ಆ ಕೆಲಸವನ್ನ ಯಾವ ಎರಡೂ ವಿರೋಧ ಪಕ್ಷದವರು ಸಮೇತ ಮಾಡ್ತಾ ಇಲ್ಲ ಮೇಡಮ್. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ಗೌಡ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ರೈಟ್. ಈಗ ಆಂತರಿಕ ಸಮಸ್ಯೆನ BJP ಬಗೆಹರಿಸಿಕೊಂಡಿದೆ. ಇನ್ನೇನಿದ್ರು ಪ್ರತಿಪಕ್ಷ BJP ಮತ್ತು JDS ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಳ್ಳೋದೆ, ದುರಾಡಳಿತವನ್ನ ಪ್ರಶ್ನೆ ಮಾಡೋದೆ, ಹೋರಾಟಗಳ ಮೇಲೆ ಹೋರಾಟ ಮಾಡೋದೆ, ನಿರೀಕ್ಷೆ ಮಾಡಬಹುದಾ ಮೇಡಮ್? ಮೊದಲನೇದಾಗಿ ಸನ್ಮಾನ್ಯ ದೇವೇಗೌಡರು ನಿಮಗೆ ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ಇದನ್ನು ಒಟ್ಟಿಗೆ ಮಾಡಿಬಿಟ್ಟು 25 TMC ಕರ್ನಾಟಕಕ್ಕೆ ನೀರು ಕೊಡಬೇಕು ಅನ್ನೋದು ಒಂದು ಬೇಡಿಕೆ ಇಟ್ಟಿದ್ದಾರೆ. ಸೊ ಹಾಗಾಗಿ ಹ್ಯಾಟ್ಸ್ ಆಫ್ ಕರ್ನಾಟಕ ರಾಜ್ಯ ನೆಲ ಜಲ ಅಂತ ಬಂದಾಗ. ಇನ್ನು ಇವತ್ತಿನ ಸಬ್ಜೆಕ್ಟಿಗೆ ಬರೋಣ. ನಮ್ಮ ಸ್ನೇಹಿತರು ಪಾಪ ಏನೋ ಆವಾಗಲಿಂದ ಹೇಳ್ತಾ ಇದ್ರು, ನಾವು ಕೇಳಿಸ್ಕೊಂಡ್ವಿ. ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಅವ್ರು ಏನು ಅವ್ರ ದೌರ್ಬಲ್ಯ ಇದೆಯಲ್ಲ, ಏನು ಅವರು ಫೇಲ್ ಆಗಿಬಿಟ್ಟಿದಾರಲ್ಲ, ಅದು ತುಂಬ ಚೆನ್ನಾಗಿ ಹೇಳ್ಕೊಂಡ್ರು. ಇನ್ನು ಪಾಪ ಈಗ ತಾನೇ ಎದ್ದಿದ್ದಾರೆ ಸನ್ಮಾನ್ಯ ಸಚಿವರು, ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕೊಡ್ತೀವಿ, ನಾನು ನಿದ್ದೆ ಮಾಡ್ತಾ ಇದ್ದೆ,
ಸೊ ಹಾಗಾಗಿ ಸರ್ಕಾರ ನಾನು ಎದ್ದು ಬಂದು ನಾನು ಸೈನ್ ಹಾಕಿದ್ರೆ ಮಾತ್ರನೇ ಅಧಿಕಾರಿಗಳು ಕೊಡೋದು. ಫೈನಾನ್ಸ್ ಮಿನಿಸ್ಟ್ರುಗಳಾಗಲಿ, ಫೈನಾನ್ಸ್ ಮಿನಿಸ್ಟ್ರಿಯಲ್ಲಿ ವರ್ಕ್ ಮಾಡೋ ಆಫೀಸರ್ಸ್ ಯಾರಿದ್ದಾರೋ ಅವ್ರುಗಳೆಲ್ಲ ನಾನು ಬಂದು ಹೇಳಿದ್ರೆ ಮಾತ್ರನೇ ದುಡ್ಡು ಕೊಡ್ತಾ ಇದ್ದಿದ್ದು. ಹಾಗಾಗಿ 4 ತಿಂಗಳು ನಿಮಗೆ ಅಥವಾ 5 ತಿಂಗಳು ನಿಮಗೆ ಗೃಹ ಜ್ಯೋತಿ ಹಣ ಬಂದಿರಲಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಹೇಳ್ತೀನಿ, ಪಾಪ ಹೆಣ್ಮಕ್ಳು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರು ಸೂಸೈಡ್ ಮಾಡ್ಕೊಳ್ಳೋ ಯತ್ನ ಮಾಡ್ತಿದ್ರಿ, ದಯಮಾಡಿ ಮಾಡಬೇಡಿ. ಆಮೇಲೆ ಈಗ ಬರೋ ವಾರ ನಿಮಗೆ ಹಬ್ಬ ಬರ್ತಾ ಇದೆ. ಸೊ ಆ ಹಬ್ಬಕ್ಕೆ ನೀವೇನೇನು ತಗೋಬೋದು, ಇದು ಗ್ಯಾರಂಟಿ ನಿಮಗೆ 4 ತಿಂಗಳದ 5 ತಿಂಗಳದೆಲ್ಲ ಅರಿಯರ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ನೀವು ಬೇಕಾದ್ರೆ ಸಾಲ ಮಾಡ್ಕೋಬಹುದು, ಯಾಕೆಂದ್ರೆ ಮಾನ್ಯ ಸಚಿವರು ಎದ್ದು ಬಂದಿದ್ದಾರೆ. ಇನ್ನೊಂದು ಆಪ್ಷನ್ ಇದೆ, ಇಂಗ್ಲಿಷ್ ನಾನು ಹೇಳೋದು ಅವ್ರು ಸೈನ್ ಹಾಕಿದ್ರೆ ತಾನೇ ಸಿಗ್ತದೆ. ಸೈನ್ ಹಾಕಂಗ್ ನೀವು ಮಾಡಬೇಕು ಪ್ರತಿಪಕ್ಷದವರು. ಅರ್ಥ ಮಾಡ್ಕೊಳ್ಳಿ ನೀವು. ಕೊಡ್ಬೇಕು. ಅಲ್ಲ ಅಲ್ಲಿ ಏನು ನೋಡಿ, ಅಂತಂದ್ರೆ ಇಷ್ಟೆಲ್ಲ pending ಇದೆ ಅಂತ ಅಲ್ಲ ಹೇಳ್ಬಿಟ್ಟು ನೀವೇನ್ ಕೇಳಿಸ್ಕೊಳ್ಳಿ, ಮಾಡ್ತಿದ್ರಿ ಅಂತ. ಎಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಒಂದು ಆಡಳಿತ ಮಾಡ್ಬೇಕಾದ್ರೆ ಒಂದು ಸಿಸ್ಟಮ್ ಇರುತ್ತೆ, ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಅದು ನಿಮ್ಗೆ ಯಾರೋ ಒಬ್ಬರು ಮಿನಿಸ್ಟರ್ ಬಂದ್ಬಿಟ್ಟು ಸೈನ್ ಹಾಕಿದಷ್ಟು ಆಗುವಂಥದ್ದಲ್ಲ ಅದು. ಇಟ್ ಈಸ್ ಸಿಸ್ಟಮ್ ಡ್ರಿವನ್. ಸೊ ಸಿಸ್ಟಮ್ ಡ್ರಿವನ್ ಅಂತ ಹೇಳಿದಾಗ ಅವ್ರಿಗೆ ನಾಚಿಕೆ ಆಗಲ್ವಾ ಅದು ಬಂದ್ಬಿಟ್ಟು ಹೇಳೋದಕ್ಕೆ? ನಾನು ಅಡ್ಮಿಟ್ ಆಗಿದ್ದೆ, ಹಂಗಾಗಿ ಅದು ಬಂದಿಲ್ಲ, ಈಗ ನಾನು ಓಡಾಡ್ತೀನಿ ಎಲ್ಲ ಕಡೆ, ಓಡಾಡ್ಬಿಟ್ಟು ನಿಮ್ಮ ಅಕೌಂಟ್ಗಳು ದುಡ್ಡು ಹಾಕ್ತೀನಿ ಅಂತ ಹೇಳ್ತಿದ್ರೆ. ಅಲ್ಲ ರೀ, ನೀವು ಹಾಸ್ಪಿಟಲ್ ಮಲ್ಕೊಂಡಿದ್ದೀರಾ, ನಾವು ಅದಕ್ಕೆ ಓಕೆ, ವಿಲ್ ಆಲ್ಸೋ ಫೀಲ್ ಸ್ಯಾಡ್ ಫಾರ್ ಇಟ್. ಆದರೆ ನಿಮ್ದು ಕೊಡೋವಂಥ ದುಡ್ಡನ್ನೇ ನಂಬ್ಕೊಂಡು ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಇರೋವಂಥವ್ರು, ಹಾಸ್ಪಿಟ್ಲಿಗೆ ಹೋಗುವಂಥವ್ರು, ಬೇರೆ ಬೇರೆ ಅವ್ರವ್ರ ಜೀವನ ನಡೆಸೋವಂಥವ್ರು, ಅವ್ರುಗಳಿಗೆಲ್ಲ ನೀವು ಹೋಗ್ಬಿಟ್ಟು ಏನ್ರಿ ಮಾಡ್ತಾ ಇದ್ದೀರಾ? ನಿಮಗೆ ಮಾನ ಮರ್ಯಾದೆ ಇಲ್ವೇನ್ರಿ, ನೈತಿಕತೆ ಇಲ್ವೇನ್ರಿ ನಿಮಗೆ? ಇನ್ನು ಮಾನ್ಯ ಬೈತಿ ಸುರೇಶ್ ಅವ್ರು ಹೇಳ್ತಾ ಇದ್ರು, ಅವ್ರು ಬೀಗರಿಗೆನೆ BJP ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ನಿಮಗೆ ಅಂತ ಅಂದ್ಬಿಟ್ಟು. ಪಾಪ ಇರಲಿ, ಚೆನ್ನಾಗಿ ಮೈಸೂರಲ್ಲಿ ಇಬ್ಬರು ಹೋಗ್ಬಿಟ್ಟು ಇವ್ರು ಅವ್ರಿಗೆ ಹೇಳ್ಕೊಳ್ಳಿ, ಅವ್ರು ಇವ್ರಿಗೆ ಹೇಳ್ಕೊಳ್ಳಿ, ಚೆನ್ನಾಗಿ ಹೇಳ್ಕೊಳ್ತಾರೆ. ಇನ್ನು ಅದ್ಯಾರೋ ನಮ್ಮ ಸ್ನೇಹಿತರು ಇದಕ್ಕೆ ಮುಂಚೆ ಯಾವಾಗಲೂ ಕೆಲವು ಸತಿ ಉದಾಹರಣೆಗಳು ಹೇಳ್ತಾ ಇದ್ರು, ಅದ್ಯಾರೋ ಕುಡಿದಿಲ್ದಿರೋರು, ಇನ್ಯಾರೋ ಡಂಕು, ಇನ್ನೇನೋ ಮತ್ತೊಂದು ಅಂತ ನಾನು ಹೇಳಕ್ ಹೋಗಲ್ಲ ಅದು. ಸೊ ಹಾಗಾಗಿ ಬ್ಯಾಂಗ್ಳೂರ್ಗೆ ಈಗ ಏನಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ಹಿಂಗಿದ್ರು 138 ಜನ ಗೆಲ್ಸ್ಕೊಂಡು ಕೊಟ್ಟಿದ್ದಾರೆ ಪಾಪ. ಅವ್ರಿಗೆ CM ಅಂತೂ ಮಾಡಲ್ಲ, ಅಧ್ಯಕ್ಷಗಿರಿನೂ ಕಿತ್ಕೊಳ್ತಾರೆ. ನೆಕ್ಸ್ಟ್ ಟರ್ಮ್ಗೆ ಕಾಂಗ್ರೆಸ್ ಸರ್ಕಾರ ಅಂತೂ ಬರಲ್ಲ. ಸೊ ಅದಕ್ಕೆ ಅವರು ರಾಜಕೀಯ ನಿವೃತ್ತಿ ಆಗ್ಬಿಟ್ಟು ಕನಕಪುರಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ. ಸೊ ಹಂಗಾಗಿ ನಿಮ್ಮನ್ನ ಬೆಂಗಳೂರವ್ರನ್ನ ಕಾಪಾಡೋದು ದೇವರೇ ಅಂತ ಅಂದ್ಬಿಟ್ಟು ಪಾಪ ಅವರು ಮುಗಿಸ್ಬಿಟ್ರು. ಸೊ ಇದು ಬ್ಯಾಂಗ್ಳೂರ್ ನಮ್ಮ ದುರಾದೃಷ್ಟ. ಇಂಥ ದುರಾದೃಷ್ಟ ನಾವು ನೋಡ್ಬೇಕು. ಇನ್ನ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ದಿನಾ ಬೆಳಗ್ಗೆ ಬಂದ್ಬಿಟ್ಟು ನಾವು ಮೀಡಿಯಾದಲ್ಲಿ ಕುತ್ಕೊಂಡು ಬರೀ ಇದನ್ನೇ ಮಾತಾಡ್ಬೇಕು, ಮತ್ತೊಂದು ಮಾತಾಡ್ಬೇಕು ಅಂತ ಹೇಳಿದ್ರು. ಅಲ್ಲ ಸ್ವಾಮಿ, ನೀವೇನಾದ್ರೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರೆ ತಾನೇ ನಿಮ್ಗೆ ಏನಾರು 5 ನಿಮಿಷ ಬಂದು ಹೇಳಕ್ಕೆ ಇರೋವಂಥದ್ದಲ್ಲಿ. ನಿಮಗೆ ಈಗ ಒಂದೊಂದೇ ಸಚಿವಾಲಯ ಇಟ್ಕೊಂಡು ಸುಮ್ಮನೆ ಉದಾಹರಣೆಗೆ ಮಾತಾಡೋಣ. ನಿಮಗೆ ರೆವಿನ್ಯೂ ಮಿನಿಸ್ಟರ್ ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡರು, ಅದು ಎಷ್ಟು ಫೇಲ್ಯೂರ್ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ರೆ ಜನರು ಎಷ್ಟು ಶಾಪ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೆಟ್ ಅವ್ರ ಯೋಗ್ಯತೆಗೆ ಒಂದು ಖಾತೆ ಏನು ಮಾಡ್ತಾ ಇದ್ರಲ್ಲ, ಆ ಸಿಸ್ಟಮ್ ರೆಡಿ ಮಾಡೋಕ್ಕಾಗಿಲ್ಲ. ನಿಮ್ಗೆ ಏ ಖಾತಾನ ಆಗಿಲ್ಲ. ಈಗ ಅದೇನೋ 33 ಲಕ್ಷ ಬಡವನೆಗಳಿಗೆ ಬಿ ಖಾತಾ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅದಾಗತ್ತಾ ಅಂತದ್ದು? ಮನೆಗೆ ಬರುತ್ತಂತೆ. ಈಗ ನಾನು ಸ್ವತಃ ಅಪ್ಲೈ ಮಾಡ್ಬಿಟ್ಟು 5 ತಿಂಗಳಾಯ್ತು ಇವ್ರ ಯೋಗ್ಯತೆಗೆ. ಈ ಕಾಂಗ್ರೆಸ್ ಸರ್ಕಾರದವ್ರು ಯಾವ ರೀತಿ ನಡೆಸ್ತಾ ಇದ್ರೆ ಆಡಳಿತ ಅಂತ ಹೇಳೋದಕ್ಕೆ. ಪಾಪ ಎಷ್ಟೋ ಜನಕ್ಕೆ ಲೋನ್ ಬೇಕು, ಆಗ್ತಾ ಇಲ್ಲ. ಎಷ್ಟೋ ಜನ ಪಾಪ ಅವ್ರದ್ದು ಸೇಲ್ ಮಾಡಿಬಿಟ್ಟು ಮಕ್ಕಳು ಭವಿಷ್ಯ ಎಜುಕೇಶನ್ಗೆ ಫೀಸ್ಗಳು ಕಟ್ಟಬೇಕು, ಅಂತವಕ್ಕೆ ಆಗ್ತಾ ಇಲ್ಲ. ನಿಮಗೆ ನೆಕ್ಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗಿ ಸಬ್ ರಿಜಿಸ್ಟರ್ ಆಫೀಸರ್ಸ್ಗಳೆಲ್ಲ ನಿಮಗೆ ಸ್ಟ್ರೈಕ್ ಹೋಗ್ತಾ ಇದ್ದಾರೆ. ಕಮಿಂಗ್ ವೀಕ್ ಅಲ್ಲೆಲ್ಲ ನಿಮಗೆ ನಾವು ಏನದು ಈ ಟಾರ್ಚರ್ಗಳನ್ನ, ಈ ದುರಾಡಳಿತ ಏನಿದೆಯಲ್ಲ, ಇದು ನಾವು ಸಹಿಸಕ್ಕಾಗಲ್ಲ ಅಂತ ಅನ್ಬಿಟ್ಟು ಎಲ್ಲ ನೆಕ್ಸ್ಟ್ ಸ್ಟ್ರೈಕ್ ಹೋಗ್ತಾ ಇದ್ದಾರೆ. ಇದು ಇವ್ರ ಸಚಿವಾಲಯದಲ್ಲಿ ಇವ್ರು ಮಾಡ್ತಾ ಇರುವಂತ ಉದಾರ ಆಗುವಂತ ಕೆಲಸ. ಇನ್ನ ನಿಮಗೆ ಯಾವ್ದಾದ್ರು ಒಂದು ಸಚಿವಾಲಯದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್. ಇವ್ರು ಅಷ್ಟೆಲ್ಲ ಸೆಂಟರ್ ಬಗ್ಗೆ ತೋರಿಸ್ತಾರಲ್ವ, ಇವರು ದರ ಏರಿಕೆ ಮಾಡಿದ್ರು, ಯಾವ್ದೋ ಬೆಟ್ರೋದು. ಒಂದು ಕಡೆ ಏನ್ ಹೇಳ್ತಾರೆ, ನಮ್ದು ಇದರಲ್ಲಿ ಏನು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಸೊ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ನಿಮ್ದು ಏನು ಬದನೆಕಾಯಿ ಅಲ್ಲಿ ನಡೆಯಲ್ಲ ಅಂತ ಅಂದ ಮೇಲೆ ನೀವು ಎಕ್ಸ್ ಖಾತೆಯಲ್ಲಿ ಹೋಗ್ಬಿಟ್ಟು ನಾನು ಬರ್ದ್ಬಿಟ್ಟಿದ್ದೀನಿ ಯಾರಿಗೋ ಅವ್ರಿಗೆ BMRCL ಅವ್ರಿಗೆ ನೀವು ಕಡಿಮೆ ಮಾಡ್ಬಿಡಿ, ಅದ್ ಮಾಡ್ಬಿಡಿ, ಇದ್ ಮಾಡ್ಬಿಡಿ ಅಂತ ಹೇಳಿದ್ರೆ ನಿಮ್ ಕೈಲಿ ಕಂಟ್ರೋಲ್ ಇಲ್ಲ ಅಂತಂದ್ಮೇಲೆ ನೀವು ಅಲ್ಲಿ ಕೈ ಮುಗಿಬೇಕು ಸೆಂಟ್ರಲ್ ಗೌರ್ಮೆಂಟ್ಗೆ. ಮತ್ತೆ ಇಲ್ಲಿ ಯಾಕೆ ಯಾರು ಬರೀತೀರ ನೀವು? ಆಮೇಲೆ ಏನ್ ಹೇಳ್ತಾರೆ, ನಾವು ಹೇಳಿದ ಮಾತನ್ನ ಕೇಳಿಸ್ಕೊಂಡ್ರೆ ದರ ಇಳಿಸ್ಬಿಟ್ರು ಅಂತ ಹೇಳ್ತಾರೆ. ಇದು ಇವ್ರ ಯೋಗ್ಯತೆಗೆ. ಇನ್ನ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇವ್ರು ಹೇಳ್ತಾ ಇದ್ರು 15th ಪೇ ಕಮಿಷನ್ ಮತ್ತೊಂದು ಎಲ್ಲ ಹೇಳಿದ್ರು. ನಾನು ಓಪನ್ ಚಾಲೆಂಜ್ ಆಗ್ತೀನಿ, ಒಂದು ಬಜೆಟ್ ಕೊಡೋಕ್ಕಿಂತ ಮುಂಚೆ ಸ್ಟೇಟ್ ಗೌರ್ಮೆಂಟ್ ಒಂದು ಟೀಮ್ ಏನಿರುತ್ತಲ್ಲ, ಆಯೋಗ ಇರುತ್ತಲ್ಲ, ಇವರು ಹೋಗ್ಬಿಟ್ಟು ಶ್ವೇತಪತ್ರ ಹೊಡಿಸ್ಬಿಡ್ಲಿ, ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಅನುದಾನನ ಆನ್ ರೈಟಿಂಗ್ ಅಲ್ಲಿ ಕೇಳಿದ್ದಾರೆ. ಇವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ಕೇಳಕ್ಕೆ ಮಕಾನೇ ಇಲ್ಲ. ಇವ್ರಿಗೆ ಯೋಗ್ಯತೆಗಳೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ, 1.5 ಲಕ್ಷ ಕೋಟಿ ನಿಮಗೆ ವಿತೌಟ್ ಇಂಟ್ರೆಸ್ಟ್ ಡೆವಲಪ್ಮೆಂಟ್ ಕೊಟ್ಟಿದೀವಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಹಿಂದೆ ಕೊಟ್ಟಿರುವಂತ ನಿಗಮ ಮಂಡಳಿಗಳಿಗಾಗ್ಲಿ ಮತ್ತೊಂದಕ್ಕಾಗಲಿ ಏನ್ ಕೊಟ್ಟಿದ್ರೆ ಅದನ್ನ ಯೂಸ್ ಮಾಡ್ಕೊಳ್ತೀರಾ ಅಂತ ಕೇಳ್ತಾರೆ. ಅದನ್ನ ಇವ್ರ ಕೈಲಿ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಗ್ಯಾರಂಟಿ ಡೈವರ್ಟ್ ಮಾಡ್ಕೊಂಡಿದ್ದಾರೆ ದುಡ್ಡುಗಳನ್ನೆಲ್ಲ. ಇನ್ನ ಇವ್ರು ಹೇಳ್ತಾ ಇದ್ರು, ನಾವು ದಿನಾ ಬೆಳಗ್ಗೆ ಎದ್ರು ಈ ಅಧ್ಯಕ್ಷರು ನೋಡ್ಬೇಕು, ಅವ್ರು ನೋಡ್ಬೇಕು, ಇವ್ರು ನೋಡ್ಬೇಕು ಅಂತ. ನಮಗೆ ಸಾಕಾಗೋಗ್ಬಿಟ್ಟಿದೆ 2 ವರ್ಷದಿಂದ ಈ ನಾಟಕಗಳನ್ನ ನೋಡ್ಕೊಂಡು ಕುತ್ಕೊಂಡು. ಈಗ ಅವ್ರ ಅಧ್ಯಕ್ಷ ಬಾಯ್ ಮಚ್ ಅಂತ ಅಂದಿದ ಮೇಲೆ ಈಗ ಒಂಚೂರು ಏನೋ ತಣ್ಣಗಾಗಿದ್ದಾರೆ. ಹಂಗಂದ್ರೂನು
ಹೇಳ್ತಿರ್ತಾರೆ ಇಲ್ಲ ನಾವು ಹಿಂದೆನೆ ಮಾಡ್ಬೇಕಾಯ್ತು ಸಮಾವೇಶಗಳು, ನಾವು ಹಿಂದುಳಿಗ ಅದೇ ಈ ಯಾವ್ದು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಮಾಡಿದ್ರಲ್ಲ ಆ ನಿಗಮದ್ದು ಆ ಜನಕ್ಕೆ ಎಲ್ಲ ಸೇರಿಸ್ಬಿಟ್ಟು ನಾವೊಂದು ಮಾಡ್ತೀವಿ, ಈಗ ಸಿದ್ದರಾಮೋತ್ಸವ ಮಾಡಿದ್ವಲ್ಲ ಅದೇ ರೀತಿನೇ ಇನ್ಯಾವುದೋ ಉತ್ಸವಗಳನ್ನ ಮಾಡ್ತೀವಿ ಅಂತ ಪಾಪ ಹೇಳ್ಕೊಳ್ತಾ ಇದ್ದಾರೆ. ಅದನ್ನು ಬಿಟ್ಟಿಲ್ಲ ಇವರು. ರಾಜಣ್ಣ ಅವ್ರು ಹೇಳ್ತಾರೆ ಏನ್ರಿ ನಿಮ್ ಮನೆದ ದುಡ್ಡು ತಗೊಂಡ್ ಕೊಡ್ತೀರೇನ್ರಿ, ಅವ್ರು ಯಾರೋ PUC ಎಲ್ಲೋ SLC ಓದಿರೋ ಮಕ್ಕಳಿಗೆ ಅವ್ರಿಗೆ ಕೊಡಕ್ ದುಡ್ಡಿಲ್ಲ. ಇದು ಇವ್ರ ಯೋಗ್ಯತೆಗಳು. ನೀವು ನನ್ನ ಪ್ರಶ್ನೆ ಉತ್ತರನೇ ಬರಲಿಲ್ಲ, ಇಷ್ಟು ಸಮಯ ಕೊಟ್ರು ನಿಮಗೆ. ಆ ಪಾಯಿಂಟ್ಗೆ ನಾನು ಬರ್ತಾ ಇದ್ದೀನಿ, ಈಗ ಬರ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ನಿಮಗೆ ಹೆಂಗಿದೆ ವಿಚಾರ ಅಂತಂದ್ರೆ, ಈಗ ಬಿಜೆಪಿಯಲ್ಲಿ ಅವ್ರ ಅಧ್ಯಕ್ಷರು ಇವ್ರು ಇರ್ತಾರೋ ಮತ್ತೊಬ್ರು ಇರ್ತಾರೋ ಯಾರು ಬೇಕಾದ್ರೆ ಆಗ್ಲಿ ಬಿಡಿ, ಅದು ಅವ್ರ ಆಂತರಿಕ ಇಂಟರ್ನಲ್ಲಿ. ನಿಮಗೆ ಏನಾಗಬೇಕಾಗಿದೆ, ನಿಮಗೆ ಕೊಟ್ಟಿರೋಂಥದ್ದು ಮ್ಯಾಂಡೇಟ್ ಏನಕ್ಕೆ, ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್. ಹಂಗೇನೆ KPCC ಅಧ್ಯಕ್ಷ ಸ್ಥಾನದ ವಿಚಾರ ಬಂದಾಗ ನೀವು ಸೈಲೆಂಟ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ. ನೋಡಿ, ನಮಗೆ ಅವರು ಪಾರ್ಟಿ ಪೊಲಿಟಿಕ್ಸ್ ಅವ್ರು ಏನನ್ನ ಮಾಡ್ಕೊಳ್ಳಿ ಮೇಡಮ್, ನಾವು ಕೇಳೋವಂಥದ್ದು ಏನು ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಎಲ್ಲೂ ಕುಂದುಕೊರತೆಗಳು ಆಗಬಾರ್ದು. ಈಗ ಇವ್ರು KPCC ಅಧ್ಯಕ್ಷರಿದ್ದಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಎಷ್ಟು ಪೋಸ್ಟ್ ತಗೊಂಡಿದ್ದಾರೆ, ಒಂದು ವ್ಯಕ್ತಿ ಒಂದೇ ಪೋಸ್ಟ್ ಅಂತ ಅವ್ರು ಹೇಳ್ಕೊಂಡ್ರೆ ನಾವಲ್ಲ, ಆದ್ರೆ ಇರೋ ಪೋಸ್ಟ್ ಎಲ್ಲ ಅವರೇ ತಗೊಂಡವ್ರೆ, ಇನ್ಯಾವುದು ಉಳಿದೇ ಇಲ್ಲ. ಈಗ ಇನ್ನು ಬಿಜೆಪಿಗೆ ಬರೋಣ. ನೀವು ಬಿಜೆಪಿಲಿ ಇರಬೇಕಾದ್ರೆ ಪಾರ್ಟಿ ವಿತ್ ಲಿಟಲ್ ಡಿಫ್ರೆನ್ಸಸ್ ಅನ್ನುವಂಥದ್ದು ಇದ್ದೇ ಇರ್ತದೆ, ಹೇಳಿರುವಂಥದ್ದು. ಯತ್ನಾಳ್ ಇರ್ಬೋದು, ಅವರು ಪಾಪ ಏನೋ ನನ್ನ ಒಂದು ವೈಯಕ್ತಿಕವಾಗಿ ಏನೋ ಒಂದು ಅಭಿಪ್ರಾಯ ಹೇಳಬೇಕು ಅಂತ ಡೆಲ್ಲಿಗೆ ಹೋದ್ರು, ಏನೇನೋ ಆಯಿತು, ಅವ್ರಿಗೆ ಲೆಟರ್ ಕೊಟ್ಟರು, ಅದು ರಿಟರ್ನ್ ಕೊಟ್ಟಿದ್ದಾರೆ, ಅದು ನಡೀತಾ ಇದೆ ಆಂತರಿಕವಾಗಿ. ಅದು ಇನ್ನೊಂದು ವಾರದಲ್ಲೆಲ್ಲ ಸಾರ್ಟ್ ಔಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬೋರಲೆಸ್ 90% ಇಟ್ಸ್ ಡನ್. ನಿಮ್ಗೆ ಇನ್ನೇನು ಅಲ್ಲ, ಮತ್ತೆ ಅವರು ಆ ವಿಚಾರವಾಗಿ ಮಾತಾಡುವಂಥದ್ದು ಏನು ಉಳ್ಕೊಂಡಿಲ್ಲ. ಈಗ ವಿಜಯಾದ್ರ ಅವ್ರು ಏನಿದ್ದಾರೆ, ಅವರೇ ಮುಂದೆ ರಾಜ್ಯಾಧ್ಯಕ್ಷ ಕಂಟಿನ್ಯೂ ಆಗ್ತಾರೆ, ಅದ್ರೇನು ಎರಡು ಮಾತಿಲ್ಲ ಅಲ್ಲಿ. ಇನ್ನು ಅವರೆಲ್ಲ ಒಟ್ಟಿಗೆ ಎಲ್ಲಾರನ್ನೂ ಸೇರಿಸ್ಕೊಡ್ತಾರೆ. ಸೊ ದಟ್ ಈಸ್ ಕ್ವೈಟ್ ಕ್ಲಿಯರ್, ಅದ್ರಲ್ಲಿ ನಮ್ದೇನು ತಕರಾರಿಲ್ಲ. ಆದ್ರೆ ನಾವಿಲ್ಲಿ ಇರೋವಂಥದ್ದು, ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ನೀವು ಇಷ್ಟೋ ತನಕ ಇಷ್ಟು ಹಗರಣಗಳು, ನೋವಿನ ನುಡಿಗಳನ್ನು ಹೇಳಿದ್ರಲ್ಲ, ದುರಾಡಳಿತ ಹೆಂಗಿದೆ ಅಂತ. ಈ ದುರಾಡಳಿತಕ್ಕೆ ಅಪೋಸ್ ನೀವು ಇರ್ತಿರಲ್ಲ, ನಿಮ್ ಪಾತ್ರದ ಬಗ್ಗೆ ನನಗೆ ಸಂಕಟ ಇರೋದು. ನಾವು ಒಂದು ವಿರೋಧ ಪಕ್ಷವಾಗ್ಬಿಟ್ಟು ಡೇ 1 ಇಂದ ನೀವು ಇವರು ಈ ದುರಾಡಳಿತನ ಅಪೋಸ್ ಮಾಡ್ಕೊಂಡು ಬರ್ತಾನೆ ಇದೀವಿ. ನಾವು ಎಲ್ಲೂ ಹಿಂದೆ ಸರ್ದಿಲ್ಲ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ ನಾನು. ರೈಟ್ ದಿನೇಶ್ ಅವರೇ, ಬಜೆಟ್ ಬರ್ತಾ ಇದೆಯಲ್ಲ, ಅದಕ್ಕೂ ಕೂಡ ನಾವು ರೆಡಿ ಆಗ್ತಾ ಇದೀವಿ. ಬಜೆಟ್ ವೆರಿ ನೈಸ್ ನೋಡೋಣ ಹೆಂಗ್ ನೀವು ಮಾತಾಡ್ತೀರಾ ನನಗೆ ಬಹಳ ಕುತೂಹಲ. ನೋಡಿ, ಈ ಎರಡು ಬಜೆಟ್ ನೀವು ಸೆಷನ್ ನೀವು ನೋಡಿದ್ರೆ, ನೀವು ಬ್ಯಾಂಗ್ಳೂರಲ್ಲೂ ಬಿಡ್ಲಿಲ್ಲ, ಬೆಳಗಾಮಲ್ಲೂ ಬಿಡ್ಲಿಲ್ಲ. ನಾವೇನು ಅಂತ ಹೇಳಿದ್ರೆ ದೇವ್ರನ್ನ ಬೆಳ್ಕೊಳ್ಳೋದು. ಅವರು ಸಚಿವರು ಹೇಳಿದಂಗೆ ಬಜೆಟ್ ಬ್ರಹ್ಮ ಅಂತ ಕರ್ಸ್ಕೊಂಡ್ಬಿಡ್ತಾರೆ. ಸುಮಾರು ಸತಿ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ, 14-15 ಸತಿ. ಸಿದ್ದರಾಮಯ್ಯವರು ಕುತ್ಕೊಳ್ರಿ ಅಂತ ಕುತ್ಕೋಬಾರದು, ಪ್ರಶ್ನೆ ಮಾಡಬೇಕು ಬಿಜೆಪಿ ಮತ್ತು JDS ಅವರು. ಅಷ್ಟು ಅಂಕಿಅಂಶ ತಗೊಬಂದು ಅಲ್ಲಿ ಕುತ್ಕೋಬೇಕು ಅಂತ ಹಗರಣ ಪ್ರಕರಣಗಳ ಸಪರೇಟ್. ರೈಟ್ ದಿನೇಶ್ ಅವರೇ, ನಾವು ವಿಷಯಕ್ಕೆ ಬರೋದಾದ್ರೆ, ವಿಜಯೇಂದ್ರ ಅವರ ಈ ಅಧ್ಯಕ್ಷತೆ ಅಂತ ಸಂದರ್ಭದಲ್ಲಿ ಸಮಸ್ಯೆಯನ್ನು ತೀರಾ ಬಗೆಹರಿತು ಅನ್ನುವಂಥ ರಿಲ್ಯಾಕ್ಸೇಷನ್ ಏನು ಕಾಣ್ತಾ ಇಲ್ಲ ಮೇಡಮ್. ಒಂದು ವಿಚಾರ ಹೇಳೋದಾದ್ರೆ, ಇದು BJPಯ ಆಂತರಿಕ ವಿಚಾರ, ನಾವು ಇದಕ್ಕೆ ಮಾತಾಡಂಗಿಲ್ಲ ಆ್ಯಕ್ಚುಲ್ ಆಗಿ. ಯಾಕಂದರೆ ಅವ್ರ ಪಕ್ಷದಲ್ಲಿ ಅವ್ರು ಯಾರನ್ನು ಅಧ್ಯಕ್ಷರು ಮಾಡ್ಕೋಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಇಲ್ಲಿ ವಿಚಾರ ನಾವು ಮಾತಾಡಬೇಕಾಗಿರೋ ಇಂಟೆನ್ಷನ್ ಯಾಕೆ ಬಂದಿದೆ ಅಂದರೆ, ಇವತ್ತು ಕೇಳಬೇಕಾದ್ರೆ ಕಚ್ಚಾಡ್ತಾವ್ರಲ್ಲ, ಅದು ಸಮಸ್ಯೆ ಆಗಿರೋದು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ, BJP ಮತ್ತು JDS ಏನು ಒಂದು ಪ್ರತಿಪಕ್ಷವಾಗಿ ಕೂತಿದೆ. ಅವರು ರಾಜ್ಯದ ಸಮಸ್ಯೆಗಳನ್ನ ಎತ್ತಿಡಿತಾ ಇಲ್ಲ, ರಾಜ್ಯದ ಜನತೆಗಾಗಿರೋ ಅನ್ಯಾಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ಕಡೆ ಗಂಡ ಹೆಂಡ್ರ ಜಗಳಲ್ಲಿ ಕೂಸುಬಡವಾಯಿತು ಅನ್ನೋ ಲೆಕ್ಕದಲ್ಲಿ ಇವತ್ತು ನಮ್ಮ ರಾಜ್ಯದ ಜನತೆಗೆ ಸಾಕಷ್ಟು ಅನ್ಯಾಯ ನಡೀತಾ ಇದೆ. ಒಂದು ಕಡೆ ಕೇಂದ್ರ ಬರೆ ಬೆಳೀತಾ ಇದೆ, ಇನ್ನೊಂದ್ ಕಡೆ ರಾಜ್ಯ ಬರೆ ಬೆಳೀತಾ ಇದೆ. ಯಾಕೆ ಅಂದ್ರೆ, ಈಗ ಕೇಂದ್ರ ಸರ್ಕಾರ ನಮಗೆ ರಾಜ್ಯಕ್ಕೆ ಬರಬೇಕಾದ ಅನುದಾನಗಳನ್ನೆಲ್ಲ ಕಟ್ ಮಾಡ್ತಾ ಇದೆ, ಅವನ್ನ ಈ ಹಿಂದಿ ರಾಜ್ಯಗಳಿಗೆ ಜಾಸ್ತಿ ಫಂಡ್ನ ಮೂವ್ ಮಾಡ್ತಾ ಇದ್ದಾರೆ. ದಕ್ಷಿಣ ರಾಜ್ಯಗಳು ನಾವು ಮೊದಲಿಂದ ಅವ್ರಿಗೊಂದು ರೀತಿ ಇವರು ಅಸ್ಪೃಶ್ಯರು ಅನ್ನೋದೇನೋ ಮನೋಭಾವನೆ ಇರಬೇಕು BJP ಅವ್ರಿಗೆ. ನಮ್ಮನ್ನ ಕೇವಲ ಬಳಸ್ಕೊತಾ ಇದ್ದಾರೆ, ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡಿ ಬಳಸ್ಕೊತಾ ಇದ್ದಾರೆ. ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗಿದೆ, ನೀವು ಪ್ರತಿಯೊಂದು ವಿಚಾರಗಳು ನೋಡಿ. ಇವತ್ತು ಏನೋ ರಿಜಿಸ್ಟ್ರೇಷನ್ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡಿದ್ರು, ಅದು ವೆಹಿಕಲ್ ಆಗ್ಬೋದು, ಪ್ರಾಪರ್ಟಿ ಆಗ್ಬೋದು. ಪ್ಲಸ್ ಹಾಲು ಮೊಸರಿಂದನೂ ರೇಟು ಜಾಸ್ತಿ ಆಗಿದೆ. ಹಾಲು ಮೊಸರಿಗೆ ಬ್ರಿಟಿಷರೇ ಟ್ಯಾಕ್ಸ್ ಹಾಕಿತ್ತಿಲ್ಲ, ಇವತ್ತು BJP ಸರ್ಕಾರ ಟ್ಯಾಕ್ಸ್ ಹಾಕಿದೆ. ಇದ್ರ ಬಗ್ಗೆ ದೇವೇಗೌಡರು ಮಾತೆತ್ತಬೇಕು ಲೋಕಸಭೆಯಲ್ಲಿ. ಹಾಲು ಮೊಸರು ಟ್ಯಾಕ್ಸ್ ತೆಗಿರಿ, ಅದು ಬಡ ಮಕ್ಳಿಗೂ ಹಾಲು ಬೇಕಾಗುತ್ತೆ, ಸಾಯೋ ಮಕ್ಳಿಗೂ ಹಾಲು ಬೇಕಾಗುತ್ತೆ, ಅದ್ರ ಮೇಲೆ ಇರೋ GST ತೆಗಿರಿ ಅಂತ ಹೇಳ್ಬೇಕು. ನಾನು ಹೇಳೋದು ಮಣ್ಣಿನ ಮಕ್ಕಳು ಆದ್ಮೇಲೆ ಹೇಳ್ಬೇಕು, ಅದನ್ನ ಲೋಕಸಭೆಯಲ್ಲಿ ಹೇಳ್ಬೇಕು, ತಿಳಿಸಿ ಅದನ್ನ ನಾನು ಹೇಳ್ತಾ ಇರೋದು. ಇವತ್ತು ಇವೆಲ್ಲ ವೆರಿ ಇಂಪಾರ್ಟೆಂಟ್, ಎಂತ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದಾವೆ, ಅವ್ರಿಗೆಲ್ಲ ಟ್ಯಾಕ್ಸ್ ಬಡಿತಾ ಇದ್ದಾರೆ. ಇವತ್ತು ಮೆಟ್ರೋ ಬಣಗುಡ್ತಾ ಇದೆ, ಜನ ತುಂಬಿ ಹೋಗ್ತಿದ್ರು, ಇವತ್ತು ಡಬಲ್ ರೇಟ್ನ ಹಾಕಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಆಮೇಲೆ ರಾಜ್ಯದಲ್ಲಿ ಇವತ್ತು ನಮ್ಮ
ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಮಗೆ ಕೇಂದ್ರದಿಂದ 2 ಲಕ್ಷ ಕೋಟಿಗಿಂತ ಹೆಚ್ಚು ಅನ್ಯಾಯ ಆಗಿದೆ. ಆಕ್ರಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ನ, ಕರೆಕ್ಟ್. ಸುಪ್ರೀಂ ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಒಂದು ದೊಡ್ಡ ಒಂದು ಅಡ್ವೊಕೇಟ್ ವಿಂಗ್ ಇಡಿ, ರಾಜ್ಯಕ್ಕೆ ಅನ್ಯಾಯ ಆಗಿರೋದನ್ನ ಇಡೀ ದೇಶಕ್ಕೆಲ್ಲ ಪ್ರಪಂಚಕ್ಕೆ ತಿಳಿಸದೆ ಸುಮ್ಮನೆ ಇದನ್ನ ರಾಜಕೀಯವಾಗಿ ಕೆಸರೆಚ್ಚಕ್ಕೆ ಯಾಕೆ ಬಳಸ್ಕೊತೀರಾ? ಓಟ್ಗೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಾ? ರಾಜ್ಯಕ್ಕೆ ಬೇಕಾಗಿದ್ರೆ ಒಂದು ಅಡ್ವೊಕೇಟ್ ವಿಂಗ್ ಇಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ಗಳನ್ನ ಜಡಿಸಿ, ಅವಾಗ ಅನ್ಯಾಯ ಏನಾಗಿದೆ ಎಷ್ಟಾಗಿದೆ. ಇವತ್ತು ಕೇವಲ 182 ಕೋಟಿ ಹೋಗಿರೋದಕ್ಕೆ ಟ್ರಂಪ್ ಮಾತಾಡ್ತಾರೆ ಅಲ್ಲಿ ಕೂತ್ಕೊಂಡು. 182 ಕೋಟಿಗೆ ನಾವು 2 ಲಕ್ಷ ಕೋಟಿಗೆ ಏನ್ ಮಾತಾಡ್ತಾ ಇದ್ದೀವಿ ಇವತ್ತು ನಾವು 2 ಲಕ್ಷ ಕೋಟಿ ನಮ್ಗೆ ಅನ್ಯಾಯ ಆಗಿದೆ ಅಂದ ಮೇಲೆ ಆ 2 ಲಕ್ಷ ಕೋಟಿನ ಕೇಳಕ್ಕೆ ಈ 2 ಪಕ್ಷಗಳಿಲ್ಲ, ಬಿಜೆಪಿನೂ ಇಲ್ಲ, JDS ಇಲ್ಲ. ಇವತ್ತು ಕಾಂಗ್ರೆಸ್ ಸುಮ್ಮನೆ ನೀವು ಲೋಕಸಭೆಯಲ್ಲಿ ಕೇಳ್ರಿ, ಲೋಕಸಭೆಯಲ್ಲಿ ಕೇಳಬೇಕು. ಎಲ್ಲಿ ಕೇಳ್ತೀರಾ ನೀವು? ಲೋಕಸಭೆ ಸಂಸದರು ನೀವು ಮಾತಾಡಿದಾಗ ನಾನು ಸುಮ್ಮನೆ ಇದೆ, ಇಲ್ಲ ನೀವು ಮಾತಾಡ್ಕೊಳ್ಳಿ. ಸಂಸದರು ಮಾತಾಡ್ಬೇಕು. ಇವತ್ತು ಸಂಸದರು ಏನ್ ಮಾಡ್ತಾ ಇದ್ದಾರೆ? ಕೇವಲ ಪತಾರಹೆ ಅನ್ನೋದು ಒಂದೇ ಬಿಟ್ರೆ ಅವ್ರಿಗೆ ರಾಜ್ಯದ ಹೋಗ್ಲಿ ಕಾಂಗ್ರೆಸ್ ಸಂಸದರು ಕೂಡ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಕರೆಕ್ಟ್. ಆಯ್ತು, ಬಿಜೆಪಿ JDS ಅವ್ರು ಮಾತಾಡಲ್ಲ, ಅವ್ರ ಪಕ್ಷ ಇದೆ, ಅವರ ಸರ್ಕಾರ ಇದೆ. ಕಾಂಗ್ರೆಸ್ ಸಂಸದರು ಏನ್ ಮಾಡ್ತಾ ಇದಾರೆ ಲೋಕಸಭೆಯಲ್ಲಿ? ಅವರು ಏನು ಮಾತಾಡ್ತಾ ಇಲ್ಲ. ಈ ಕಡೆ ಇವರು ಬಣ ಬಡ್ದಾಟ. ಇವತ್ತು ಟಿವಿ ಹಾಕಿದ್ರೆ ಬೆಳಗ್ಗೆ ಎದ್ರೆ ನೀವು ನೋಡ್ಬೇಕು, DK ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು ಅಂದ್ರೆ ಇಲ್ಲೊಂದು ಕಚ್ಚಾಟ, ಈ ಕಡೆ ವಿಜೇಂದ್ರ ಅವ್ರನ್ನ ಇಳಿಸ್ಬೇಕು ಕಚ್ಚಾಟ. ಜನ ಏನ್ ನೋಡ್ತಾ ಇದಾರೆ ಇವತ್ತು? ಯಾರನ್ನ ಏನ್ ಕೇಳ್ತಾರೆ? ಇವತ್ತು ಶಿಕ್ಷಣ ಯೂನಿವರ್ಸಿಟಿಗಳು ಮುಚ್ಚಕ್ ಬಂದಿದ್ದಾವೆ, 9 ಯೂನಿವರ್ಸಿಟಿ ಮುಚ್ಚಕ್ ಬಂದಿದೆ. ಆಮೇಲೆ ನೀರಿನ ಬಿಲ್ಗಳು ಜಾಸ್ತಿ ಮಾಡೋರು. ಯಾಕೆ ಮಾಡೋರಂತೆ? 30% ಇಲ್ಲಿಗಲ್ ಕನೆಕ್ಷನ್ ಅಂತೆ. ಅಲ್ರಿ 30% ಇಲ್ಲಿಗಲ್ ಕನೆಕ್ಷನ್ ಯಾರು ತಗೊಂಡವ್ರೆ ಅವ್ರನ್ನ ಕಟ್ ಮಾಡಿ ಅದನ್ನ ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾಕ್ರಿ ಬರೆ ಹಿಡಿತೀರಾ? ಕರೆಕ್ಟ್. ಇವತ್ತು ನಾನು ನೋಡ್ದಂಗೆ ಎಷ್ಟೋ ಜನ ಈ ರಾಜಕಾರಣಿಗಳ ಬೇನಮಿಗಳಿದಾರಲ್ಲ, ಚೇಲಗಳು ಅಂತಾನೆ ಕರಿಬಹುದು. ಹಂಗ್ ಕರೆದ್ಬಿಟ್ರು ಕೇಸ್ ಹಾಕ್ಬಿಡ್ತಾರೆ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಚೇಲಗಳು ಅನ್ನೋದು ಅಸಭ್ಯ ವರ್ಡ್ ಅಂತೆ, ಅದಕ್ಕೆ ಅಟ್ರಾಸಿಟಿ ಕೇಸ್ ಹಾಕ್ತಾರಂತೆ. ಅದನ್ನು ಮಾಡೋರೆ. ಇವತ್ತು ಆಯ್ತು, ಪ್ರೊಟೆಸ್ಟ್ ಮಾಡೋದು ತಪ್ಪಾಗ್ಬಿಟ್ಟಿದೆ ರಾಜ್ಯದಲ್ಲಿ. ಪ್ರೊಟೆಸ್ಟ್ ಮಾಡೋರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಆ ಪರಿಸ್ಥಿತಿಗೆ ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ. ನಾನು ಹೇಳೋದು, ಇವರು ರಾಜ್ಯವನ್ನ ಒಂದು ನೀಟಾಗಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಈ ಕಡೆ ಬಿಜೆಪಿ JDS ಪ್ರೊಟೆಸ್ಟ್ ಮಾಡಲ್ಲ. ಕರೆಕ್ಟ್. ಬೇರೆ ಪಕ್ಷದವರು ನಾವು AAP ಪ್ರೊಟೆಸ್ಟ್ ಮಾಡ್ರೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಇವ್ಮೇಲೆ ಇವ್ರು ಹೇಳ್ತಾರೆ ಯಾರು ಕೇಳೋರಿಲ್ಲ ಅಂತಾನು ಹೇಳ್ತಾರೆ. ಯಾರು? ಕಾಂಗ್ರೆಸ್ ಅವರು ಯಾರು ಕೇಳೋರಿಲ್ವಂತೆ. ಇವ್ರನ್ನ ಕೇಳಿದ್ರೆ ಅಟ್ರಾಸಿಟಿ ಕೇಸ್ ಹಾಕಕ್ಕೆ ರೆಡಿ ಆಗೋರೆ. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ಈಗ ಬಿಜೆಪಿ ಅವರು ಧರ್ಮಾಧಾರಿತ ರಾಜ್ಯಗಳನ್ನ ಹೊಡಿತಾ ಇದ್ದಾರೆ, ಜನರನ್ನ ಹೊಡಿತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರು ಯಾವ ಆಡಳಿತ ಮಾಡ್ತಾವ್ರೆ? ಅವರು 5 ವರ್ಷ ಜಿಲೇಬಿ ಅಂತ ಕೂತವ್ರೆ. 5 ಅಂದ್ರೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು. ಜಿಲೇಬಿಗಳು ಅಂದ್ರೆ ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರು ಅಂತ ಇಬ್ರು ಡಿವೈಡ್ ಮಾಡ್ಕೊಂಡು ಅವ್ರ ಅಧಿಕಾರ ನಡೆಸ್ತಾ ಕೂತವ್ರೆ. ಅಂದ್ರೆ ಇವ್ರಿಗೆ ಸೀಟ್ ಮುಖ್ಯ ಆಯ್ತು ಹೊರತು ರಾಜ್ಯದಲ್ಲಿ ರಾಜ್ಯದ ಜನತೆ ಏನು? ಇವತ್ತು ಆಸ್ಪತ್ರೆಗಳಿಗೆ ಇವತ್ತು ದಿನೇಶ್ ಗುಂಡೂರಾವ್ ಹೇಳ್ತಾರೆ 9 ಇಂಜೆಕ್ಷನ್ ಕಳಪೆ. ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಲ್ರಿ, ಸುಪ್ರೀಂ ಕೋರ್ಟ್ ಹೋಗಿ ಕೇಸ್ ಹಾಕ್ರಿ. ಕೇಂದ್ರ ಸರ್ಕಾರಕ್ಕೆ ಯಾಕೆ ಕೇಳ್ತೀರಾ? ದಿನೇಶ್ ಗುಂಡೂರಾವ್ ಅವ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ. ಇಷ್ಟು ಕುಲ್ಗೆಟ್ ಹೋಗಿದೆ ಕೇಂದ್ರ ಏನು ಆರೋಗ್ಯ ನೀತಿ, ನಮ್ಮ ಡ್ರಗ್ ಕಂಟ್ರೋಲ್. ಕೇಂದ್ರದಲ್ಲಿ ರಾಜ್ಯದ ಡ್ರಗ್ ಕಂಟ್ರೋಲ್ ಹಾಳಾಗಿದೆ. ಪ್ರತಿಯೊಬ್ಬ ಡ್ರಗ್ ಕಂಟ್ರೋಲರ್ ಇವತ್ತು ಕೂತ್ಕೊಂಡು ಒಬ್ಬೊಬ್ಬ ಮೆಡಿಕಲ್ ಶಾಪ್ ಅವನಿಗೆ ಫೋನ್ ಮಾಡಿ ಅಷ್ಟು ತಗಬಾ, ನಾನು ಇಷ್ಟು ಕೊಟ್ಟಿದ್ದೀನಿ, ಬರೀ ಇದೆ ದಂಧೆ ನಡೀತಾ ಇದೆ. ಏನ್ ಮಾಡ್ತಾ ಇದ್ದೀರಾ ದಿನೇಶ್ ಗುಂಡೂರಾವ್ ಅವರೇ? ಇದ್ರ ಬಗ್ಗೆ ಕ್ವಶನ್ ಮಾಡಿ. ಇವತ್ತು ಡ್ರಗ್ ಕಂಟ್ರೋಲ್ ಈಗ ಎಷ್ಟೊಂದು ಮೆಡಿಕಲ್ ಶಾಪ್ಗಳು ಮೇಡಮ್ ರೆಪ್ಗಳ ಸರ್ಟಿಫಿಕೇಟ್ ಮೇಲೆ ನಡೀತಾ ಇದೆ. ಇದೇನು ಇವತ್ತಿಂದ ನಡೀತಾ ಇಲ್ಲ, ಅವತ್ತಿಂದನೂ ನಡೀತಾ ಇದೆ. ಇವತ್ತು ಪ್ರತಿಯೊಬ್ಬರಿಗೂ ಟಾರ್ಚರ್ ಮಾಡಿ, ಇವತ್ತು ಪ್ರತಿಯೊಬ್ಬರಿಗೂ ಫೋನ್ಗಳು ಮಾಡಿ, ನಿನ್ನ ಹತ್ರ ಏನು ಆಕ್ಚುಲಿ ಡ್ರಗ್ ಲೈಸೆನ್ಸ್ ಹೋಲ್ಡರ್ ಕೆಲಸ ಮಾಡ್ತಾ ಇಲ್ಲ, ನಂಗೆ 50,000 ತಗೋಬಾ, 40,000 ತಗೋಬಾ. ಇವತ್ತು ನಡೀತಾ ಇದೆ, ದಂಧೆ ನಡೀತಾ ಇದೆ. ಇವತ್ತು ಅದನ್ನ ಕೇಳಲ್ಲ ದಿನೇಶ್ ಗುಂಡೂರಾವ್ ಅವರು. ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರೋ ಡ್ರಗ್ ಕಂಟ್ರೋಲರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೀತಾ ಇರೋ ಅವ್ಯವಸ್ಥೆಗಳನ್ನ ಸರಿಪಡಿಸಲ್ಲ ಕೇಂದ್ರ ಸರ್ಕಾರ. ಆಯ್ತು, ಕೇಂದ್ರ ಸರ್ಕಾರದ ಬೊಟ್ಟು ಮಾಡಬೇಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಕ್ಕೆ ಎಲ್ಲಿದ್ದೀರಾ ನೀವು? ಲಾಯರ್ಗಳು ಇಟ್ಕೊಳ್ರಿ, ಸ್ಟ್ರಾಂಗ್ ಆಗಿರೋ ಲಾಯರ್ಗಳು ಇಟ್ಕೊಂಡು ಪ್ರತಿಯೊಂದಕ್ಕೂ ಕೋರ್ಟ್ ಅಲ್ಲಿ ಹೋರಾಡಿ. ಯಾಕಂದ್ರೆ ನಮಗೆ ಅನ್ಯಾಯ ಆಯ್ತಾ ಇರೋದು ಇವತ್ತಿಂದ ಅಲ್ಲ, 11 ವರ್ಷದಿಂದ ಅನ್ಯಾಯ ಆಯ್ತಾ ಇದೆ ರಾಜ್ಯಕ್ಕೆ. ಇಲ್ಲಿ ಬಿಜೆಪಿ ಆಡಳಿತದ ಇದ್ರೂ ಕೂಡ ನಮ್ಗೆ ಅನ್ಯಾಯ ನಡೀತಾ ಇದೆ. ನಾವ್ ಹೇಳೋದು ಅನ್ಯಾಯ ನಮ್ಗೆ ಆಗ್ತಾ ಇರೋ ಒಂದು ಏನು ನಮ್ಮ ಪ್ರಾಬ್ಲಮ್ಗಳಿದೆ, ಸುಪ್ರೀಂ ಕೋರ್ಟ್ ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಳ್ಳೆ ಜಡ್ಜ್ ಬಂದಿದ್ದಾರೆ, CJI. ಅವ್ರನ್ನ ಮನವಿ ಮಾಡಿ, ಅವರು ನಮ್ಮ ರಾಜ್ಯದ ಸಮಸ್ಯೆಗಳು, ನಾವ್ ಇಷ್ಟು ಕೋಟಿ ಟ್ಯಾಕ್ಸ್ ಕಟ್ತಾ ಇದೀವಿ, ನಮ್ಗೆ ಇಷ್ಟು ಬರ್ಬೇಕಿತ್ತು, ಬಂದಿಲ್ಲ, ಕೇಸ್ಗಳು ಹಾಕಿ. ಅದನ್ನ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ನೀವು ಕೊಟ್ಟಿಲ್ಲ, ವಿಜಯೇಂದ್ರ ಕೇಳಪ್ಪ, ನೀವು ಕೇಳಪ್ಪ, ಅಶೋಕ್ ಕೇಳಪ್ಪ ಅಂದ್ರೆ ಆಗಲ್ಲ ಸ್ವಾಮಿ.
ನಮ್ಮ ಸಿದ್ದರಾಮಯ್ಯನವ್ರೆ, ನೀವು ಒಂದು ಟೀಮ್ ಮಾಡಿ ಬೆಳಗ್ಗೆನೆ ಕೇಸ್ಗಳು ಹಾಕಿ. ನೀವು ಸುಮ್ಮನೆ ನೀವು ಅಧ್ಯಕ್ಷ ಸ್ಥಾನಕ್ಕೆ ಕಚ್ಚಾಡ್ತೀರಿ, ಅವ್ರ ಅಧ್ಯಕ್ಷ ಸ್ಥಾನಕ್ಕೆ ಕಚ್ಚಾಡ್ತೀರಾ. ಕೇಸ್ ಹಾಕ್ಬಿಡ್ತಾರೆ, ಹುಷಾರಾಗಿರಿ. ಎಲ್ಲ ಅಧ್ಯಕ್ಷ ಸ್ಥಾನಗಳನ್ನು ನೀವು ಇಟ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ರಾಜ್ಯದ ಜನಕ್ಕೆ ಅನುಕೂಲ ಮಾಡಿಕೊಡಿ ದಯವಿಟ್ಟು. ನಿಜವಾಗ್ಲೂ ರಾಜ್ಯದ ಜನತೆಯ ಹಿತಾಸಕ್ತಿಯನ್ನ ಕಾಪಾಡೋದಾದ್ರೆ ದಿನೇಶ್ ಅವ್ರು ಹೇಳ್ದಂಗೆ ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಂಡಿದ್ದೇ ಆದರೆ ಇವತ್ತಲ್ಲ ನಾಳೆ ನ್ಯಾಯ ಅನ್ನೋದು ಸಿಗುತ್ತೆ. ಬಟ್ ಯಾವ ಹಿತಾಸಕ್ತಿಯು ಯಾವುದೇ ಜನಪ್ರತಿನಿಧಿಯಿಂದ ಕಂಡು ಬರ್ತಾ ಇಲ್ಲ. ವಿಜೇಂದ್ರ ಸೇಫ್ ಆಗಿದ್ದಾರೆ. ಬಂಡಾಯದ ಬಾವುಟವನ್ನು ಹಾರಿಸಿದಂತಹ ಯತ್ನಾಳ್ ಬಣಕ್ಕೆ ಇಲ್ಲಿ ಹಿನ್ನಡೆಯಾಗಿದೆ ಅಂತ ಅನ್ಸಿದ್ರು. ಅರವಿಂದ್ ಸರ್, ನೀವು ಹೇಳಿದಂಥ ಪಾಯಿಂಟ್ ನನಗಿನ್ನೂ ಮನಸ್ಸಲ್ಲಿ ಓಡ್ತಾನೆ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು 3 ಸತಿ ನೋಟಿಸ್ ಕೊಟ್ಟಿದ್ದಾರೆ. ಒಂದ್ಸತಿ 9, ಒಂದ್ಸತಿ 12 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅವರನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದಾದರೆ ಯಾವ ಅರ್ಥದಲ್ಲಿ, ಯಾವ ಕಾರಣಕ್ಕೆ? ಹಿರಿಯರು ಅಂತನೋ, ಎಸ್ ವಿಜೇಂದ್ರ ತಂಡವನ್ನು ಮಾನಿಟರ್ ಮಾಡೋಕ್ಕಿಂತವ್ರೊಬ್ರು ಇರಬೇಕು ಅಂತನಾ, ಅಥವಾ ಯತ್ನಾಳ್ ಅವ್ರ ಮೇಲೆ ಯಾರ ಕೃಪಾ ಕಟಾಕ್ಷ ಇದೆ ಈ ಆಯಾಮದಲ್ಲಿ ನಾವು ನೋಡಬೇಕಲ್ಲ? ಇಲ್ಲ, ಮೊದಲಿನ ಹಳೆ ಬಿ ಜೆ ಪಿಯ ಏನು ಬಣ ಇದೆ ಅದರಲ್ಲಿ ಈಗಲೂ ಒಂದಿಷ್ಟು ಸತ್ಯಾಂಶ ಇದೆ. ಯಾಕಂದರೆ ಎಲೆಕ್ಷನ್ ಆಗಲಾರದೇ ಇರುವ ಒಂದು ಅಡ್ಹಾಕ್ ಆಗಿ ಅಪಾಯಿಂಟ್ ಆಗಿರುವ ಒಬ್ಬ ಅಧ್ಯಕ್ಷರಾಗಿರ್ತಾರೆ. ಎಲ್ಲರೂ ಒಪ್ಪಿಗೆ ಕೊಟ್ಟಿರಲ್ಲ. ಬಟ್ ಅವತ್ತಿನ ಏನಂದರೆ ರಿಯಾಲಿಟೀಸ್ ಆಫ್ ಆನ್ ದ್ಯಾಟ್ ಡೇ, ಅವತ್ತಿನ ದಿವಸ ಏನೋ ಒಂದು ಕಾಂಪ್ರಮೈಸ್ ಫಾರ್ಮುಲಾ ತೆಗಿಬೇಕಿತ್ತು, ತೆಗೆದ್ರು. ಮತ್ತು ಖಾಲಿ ಇತ್ತು, ಸುಮಾರು ದಿವಸ ಖಾಲಿ ಬಿಡೋದಕ್ಕಿಂತ ಇದು ಒಂದಿಷ್ಟು ಬೇಡಿಕೆನೂ ಇತ್ತು, ಅದ್ರ ತಕ್ಕಂಗೆ ಅದನ್ನು ಪೂರ್ತಿಗೊಳಿಸಿದ್ದಾರೆ. ಅದರ ಅರ್ಥ ಇದು ಶಮನ ಆಗಿದೆ ಅಂತಲ್ಲ, ಅದರ ಅರ್ಥ ಡೆಮೊಕ್ರೆಟಿಕ್ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ ಅಂತ ಅಲ್ಲ ಅನ್ನುವಂಥ ಒಂದು ಕಾರಣಕ್ಕೆ ಅವರು ಎತ್ತಿರೋ ಒಂದು ಪ್ರಶ್ನೆಗೂ ಒಂದಿಷ್ಟು ತತ್ವ ಇದೆ ಅನ್ನುವಂಥ ಮಾನ್ಯತೆ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಆಂತರಿಕ ಚುನಾವಣೆಯ ನಂತರ ಬರ್ತಾರಲ್ಲ ಅವರೇ ಅಧ್ಯಕ್ಷರು ಅಂತ ಇನ್ನೂ ಕಾದ್ಕೊಂಡಿದ್ದವರು ಬಹಳಷ್ಟು ಮಂದಿ ಇದ್ರು ಬಿಜೆಪಿಯಲ್ಲಿ. ಅದು ಸತ್ಯನೂ ಹೌದು. ಪ್ಲಸ್ ಯತ್ನಾಳ್ ಅವರು ಅದನ್ನ ಹೇಳಿದ್ರು, ಬೇರೆಯವರು ಅದಕ್ಕೆ ಏನಂತಾರೆ, ಅದಕ್ಕೆ ಸೈಲೆಂಟಾಗಿ ಇದ್ದುಬಿಟ್ಟು ಸಮ್ಮತಿ ಸೂಚಿಸಿದಾಗೆ ತಟಸ್ಥವಾಗಿದ್ದು ಒಂದು ರೀತಿಯಿಂದ ಈವನ್ ಸೈಲೆನ್ಸ್ ಸಮ್ಟೈಮ್ಸ್ ಈಸ್ ಅ ನೋಷನ್ ಆಫ್ ಅ ಸಪೋರ್ಟ್. ಸೊ ಆ ಲೆಕ್ಕದಲ್ಲಿ ಇರೋದ್ರಿಂದ ಸೊ ಒಂದಿಷ್ಟು ಶಮನ ಆಗಿದೆ. ಮತ್ತು ಒಂದಿಷ್ಟು ಕಂಪಲ್ಷನ್ಸ್ ಆಫ್ ರಿಯಾಲಿಟಿ ಇರುತ್ತೆ. ಇವತ್ತಿಗೆ ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಆಗ್ಬಿಟ್ಟು ಅಪಾಯಿಂಟ್ ಮಾಡಿಬಿಟ್ಟು ಮಿಡ್ವೇಯಲ್ಲಿ ಫಾರ್ ನೋ ರೀಸನ್ ಅವ್ರನ್ನ ಚೇಂಜ್ ಮಾಡೋದಿದೆಯಲ್ಲ, ದಟ್ ಆಲ್ಸೋ ಡಿಪ್ಲೀಟ್ಸ್ ಸಮ್ ಸಾರ್ಟ್ ಆಫ್ ಅ ಕ್ರೆಡಿಬಿಲಿಟಿ. ಹಾಗಾಗಿ ಇವರು ಕೂಡ ಸುಮ್ಮನೆ ಆಗಿರಬಹುದು. ಬಟ್ ಅವ್ರು ಏನು ಪ್ರತಿಭಟನೆ ಮಾಡಬೇಕಿತ್ತು, ಏನು ಪ್ರಶ್ನೆ ಮಾಡಬೇಕಿತ್ತು, ಯಾವ ಒಂದಿಷ್ಟು ದೇವೋದ್ದೇಶಗಳನ್ನು ಎತ್ತಿಡಬೇಕಿತ್ತು, ಅದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತ ನಾವು ಭಾವಿಸ್ತೀನಿ. ಹಾಗಾಗಿ ಇನ್ನು ಮುಂದೆ ಆದರೂ ಅದನ್ನು ಇನ್ನು ಮುಂದಿನ ಅವಧಿ ಅವರಿಗೆ ಮುಂದಿನ ಅವಧಿಯಲ್ಲಿ ಆ ಕೆಲಸ ಮಾಡೋಕ್ಕೆ ಬಿಟ್ಟುಬಿಟ್ಟು ಅವರು ಕೂಡ ಇವ್ರ ಆಟೋನಮಿನ ರೆಸ್ಪೆಕ್ಟ್ ಮಾಡಿ ಜೊತೆಗೆ ಏನು ಸರ್ವಿಸನ್ನು ಕೊಡಬೇಕು. ಯಾಕಂದರೆ ದೇ ಆರ್ ನಾಟ್ ವೆರಿ ಫಾರ್ ಬಿಹೈಂಡ್. ಪರ್ಸೆಂಟೇಜ್ ಆಫ್ ವೋಟಿಂಗಲ್ಲಿ ದೇ ಹ್ಯಾವ್ 30% ಆಫ್ ದ ವೋಟ್ ಶೇರ್. ಟೋಟಲ್ ವೋಟ್ ಮಾಡಿರೋರು 30%ಗಿಂತ ಹೆಚ್ಚು. ಇವತ್ತು JDS ಹಿಡ್ಕೊಂಡ್ರೆ ಇನ್ನೂ ಬೇಕಾದಷ್ಟು ಅವ್ರಿಗೆ ವೋಟ್ ಶೇರ್ ಜಾಸ್ತಿ ಇದೆ. ಸೊ ಅಂಥ ವೋಟ್ ಶೇರ್ನ ಇಟ್ಕೊಂಡು ಇವರು ಮಾಡುವ ಕೆಲಸಗಳು ಯಾವ ರೀತಿಯಿಂದ ಪರಿಣಾಮಕಾರಿಯಾಗಿರ್ಬೇಕಿತ್ತು ಅದು ಆಗ್ತಾ ಇಲ್ಲ. ಫ್ರೀಡಮ್ ಪಾರ್ಕಲ್ಲಿ ಇವತ್ತಿಗೆ ಅಪೋಸಿಷನ್ ಪಾರ್ಟಿಯವರೇ ಕೂತ್ಕೊಳ್ತಾ ಇಲ್ಲ, ಬೇರೆ ಎಲ್ಲೆಲ್ಲೋ ಏನು ಬೇಕಾದ್ರೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ಆಗದೆ ಒಂದಿಷ್ಟು ಪೊಲಿಟಿಕಲ್ ಸ್ಟ್ರಕ್ಚರಲ್ಲಿ ಡೆಮೊಕ್ರೆಟಿಕ್ ಇನ್ಸ್ಟ್ರೂಮೆಂಟ್ಸನ್ನು ಹೇಗೆ ಬಳಸ್ಬೋದು, ಹೇಗೆಲ್ಲ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಮತ್ತು ಒಂದಿಷ್ಟು ಕನ್ಸೆಸಸ್ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದಿಷ್ಟು ನಮ್ಮ ಈಗ ರಾಜ್ಯ ಸರ್ಕಾರದವರು ವಿಚ್ ಇಸ್ ಲೆಡ್ ಬೈ ಸಿದ್ದರಾಮಯ್ಯ ಹಿಮ್ಸೆಲ್ಫ್, ಅವರೇ ನಮಗೆ ಏನೇನು ಆಕ್ಷೇಪ ಇದೆ ಮತ್ತು ಏನೆಲ್ಲ ನಮ್ಮ ಬೇಡಿಕೆ ಇದೆ ಬಜೆಟ್ಟಿಂದ ಅಂತ ಒಂದು ಪ್ರೀ ಬಜೆಟ್ ನೋಷನ್ ತುಂಬ ಚೆನ್ನಾಗಿ ಮಾಡಿದ್ರು. ಆದರೆ ಅದರಲ್ಲಿ ಓವರ್ ಎಂಥೂಸಿಯಾಸ್ಟಿಕ್ ಆಗಿ ಇವರ ಹೈಕಮಾಂಡಿಗೂ ಒಪ್ಪಿಗೆ ಆಗಲಾರ್ದು ಒಂದಿಷ್ಟು ಸೇರಿಸ್ಬಿಟ್ಟಿದ್ದಾರೆ. ಇವರು ಫೈನಾನ್ಸ್ ಮಿನಿಸ್ಟರ್ ಆದವರು, ಇವರಿಗೆ ಯಾವ ರೀತಿ ಸರ್ಕಾರ ನಡೆಯುತ್ತೆ, ಯಾವ ರೀತಿ ಬಜೆಟ್ಟು ಮತ್ತು ಫೈನಾನ್ಸಿಯಲ್ ಇನ್ಸ್ಟ್ರೂಮೆಂಟ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸನ್ನು ನಮ್ಗೆ ಆಟೋನಮಿ ಕೊಟ್ಬಿಡಿ ಅಂತ ಕೇಳ್ತಾರೆ. ಇದು ಯಾವ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಅಂದರೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗಾದ್ರೂ ಒಪ್ಪಿಗೆ ಇತ್ತಾ ಅಂತಾದ್ರೂ ಕೊಡಬೇಕಲ್ಲ. ಮಾತಾಡಬೇಕು ಅಂದರೆ ಏನು ಬೇಕಾದ್ ಮಾತಾಡ್ಬಿಡೋದಲ್ಲ. ನೀವೇ ಫೈನಾನ್ಸ್ ಮಿನಿಸ್ಟರ್ ಆಗ್ಬಿಟ್ಟು ಯಾವ್ದು ಆಗಕ್ಕೆ ಆಗಲ್ವೋ ಅಂಥದ್ದು ಕೂಡ ಅದರಲ್ಲಿ ಸೇರಿಸ್ಬಿಡೋದ. ಕೆಲವು ನೀವು ಕೇಳಿರೋದಕ್ಕೆ ಒಂದಿಷ್ಟು ಮಾನ್ಯತೆ ಕೊಡೋಣ, ಪ್ರೀ ಬಜೆಟಲ್ಲೇ ಒಂದಿಷ್ಟು ಹೌದು ನಮ್ಮ ಬೇಡಿಕೆ ಅಂತ ಕೇಳ್ಕೊಂಡ್ರಿ. ಅದನ್ನು ನೋಡಿಕೊಂಡು ಇವತ್ತಿಗೆ BJP ಅವರು JDS ಅವರು ಪ್ರೀ ಬಜೆಟ್, ಕರ್ನಾಟಕದ ಪ್ರೀ ಬಜೆಟ್ ನಮ್ದು ಹಿಂಗಿದೆ ಅಂತ ಅವ್ರು ಹೇಳ್ಕೋಬೋದಿತ್ತು. ಈ ರೀತಿಯ ಕನ್ಸ್ಟ್ರಕ್ಟಿವ್ ಆಗಿ ನಾವು ಬೇರೆಯವರಿಂದ ಕಲಿತು ಇನ್ನೂ ಸುಧಾರಿಸುವಂಥ ರಾಜಕೀಯದಲ್ಲಿ ನಾವು ಒಂದಿಷ್ಟು ದಿಟ್ಟ ನಿಲುವನ್ನು ತಗೊಳ್ಳುವಂಥ ಒಂದು ರೈಟಿಯಸ್ ನನಗೆ ಆ ನ್ಯಾಚುರಲ್ ರೈಟ್ ಇದೆ ನಾನು ಕೇಳುವಂಥ ಆ ಲೆಕ್ಕದಲ್ಲಿ ದುಡಿಬೇಕಾಗಿರುವಂಥದ್ದು. ನಿಮಗೆ ಆನ್ ದ ಹೌಸ್ ಆನ್ ದ ಫ್ಲೋರ್ ನೀವು ಕೇಳಿದಾಗ ಅದನ್ನ ಹಲೋ ಮಾಡ್ಕೋಬೇಕಲ್ಲ.
ಸಿ ಅಟ್ ದ ಎಂಡ್ ಆಫ್ ದ ಡೇ ಯಾವುದೇ ಒಂದು ಪೊಲಿಟಿಷಿಯನ್ಗೆ I take your point. I'll answer you. ಸದನದಲ್ಲಿ ಸದನದಲ್ಲಿ ಇಲ್ಲಿವರೆಗೂ ಕರೆಕ್ಟ್ ಆಗಿ ನಡೆಯಕ್ ಬಿಟ್ಟಿದಾರಾ? ಎಷ್ಟು ಅನುಮೋದನೆ I take your point, but ನಾ ಅದಕ್ಕೆ ಇನ್ನೊಂದು ಹೇಳ್ತೀನಿ. ಮೈ ರಿಬಟಲ್ ಇಸ್ ಐ ಹ್ಯಾವ್ ಟೇಕನ್ ಯುವರ್ ಪಾಯಿಂಟ್. ನೋಡಿ, ಒಂದು ಬಜೆಟ್ ಬರ್ತಾ ಇರುವಾಗ ಇದು ನಮ್ಮ ಕೊಡುಗೆ, ನಮ್ಮ ಡಿಮ್ಯಾಂಡ್ ಹಿಂಗಿದೆ, ನಮ್ದು ಇದು ಇದೆ ಅಂತ ಹೇಳೋದು ತಪ್ಪಲ್ಲ. ಬಜೆಟ್ ಮಂಡನೆ ಆದ್ಮೇಲೆ ಸೆಷನ್ನಲ್ಲೇ ಕಮೆಂಟ್ ಮಾಡಬೇಕು ಅನ್ನೋದು ಅನಿವಾರ್ಯತೆ ಇಲ್ಲ. ಮೊದಲು ಕೂಡ ಚೀಫ್ ಮಿನಿಸ್ಟರ್ ಆದ್ರೆ ಮಾತ್ರ ನನ್ನ ಬುದ್ಧಿ ಬಜೆಟ್ಗೆ ಹೋಗ್ಬೇಕು, ಅಪೋಸಿಷನ್ ಇದ್ರೆ ನಾನು ನನಗೆ ಇರೋ ಬುದ್ಧಿನ ಮುಚ್ಚಿಡ್ಬೇಕು ಅನ್ನೋಂಥದ್ದು ಇರಬಾರ್ದು. ನೀವು ಪರ್ಸನಲ್ ಆಗಿ ಹೋಗ್ಬಾರ್ದು. ನೀವು ಜನತೆಯ ಹಿತದೃಷ್ಟಿಯಿಂದ ಆಕ್ಚುಲಿ ಎಲೆಕ್ಷನ್ ಬರೋದಕ್ಕಿಂತ ಮುಂಚೆ ನಿಮಗೆ ಮಕ್ಮಲ್ ಟೋಪಿ ಹಾಕೋದಕ್ಕೆ ಗ್ಯಾರಂಟಿಗಳು ರೆಡಿ ಮಾಡ್ಕೊಂಡ್ರಲ್ಲ ಹೇಳಕ್ಕೆ. ಈಗ ಏನಾಗುತ್ತೆ, ಈಗ ಬಜೆಟ್ ಟೋಟಲ್ ಬಜೆಟ್ ಎಷ್ಟಿದೆ, ಫಂಡ್ ಅಲೋಕೇಶನ್ ಇಷ್ಟಿದೆ, ಅದನ್ನ ಫಸ್ಟ್ ಕ್ಲಾರಿಟಿ ಕೊಡ್ಬೇಕು ಇವರು. ಈ ಹಿಂದಿನ 2 ವರ್ಷ ಇದೆಯಲ್ವಾ, ಲಾಸ್ಟ್ 2 ಫೈನಾನ್ಷಿಯಲ್ ಇಯರ್ಸ್ಗೆ ಆ 2 ವರ್ಷದ ಇವರು ಕ್ಲಾರಿಟಿ ಕೊಡ್ಬೇಕು. ಫಸ್ಟ್ ಇಲ್ಲಿ ಇಂಥದಕ್ಕೆ ಇಷ್ಟು ನಾವು ಖರ್ಚು ಮಾಡಿದೀವಿ, ನಮಗೆ ನೆಕ್ಸ್ಟ್ ನಾವು ಮಾಡ್ಬೇಕಾಗಿರುವಂತ ಡೆವಲಪ್ಮೆಂಟ್ ವರ್ಕ್ಸ್ಗೆ ನಮಗೆ ಇಷ್ಟು ಅರಿಯರ್ಸ್ ಇದೆ, ಸ್ಟೇಟ್ ಗವರ್ನಮೆಂಟ್ ಅವರು ಅದರ ಪ್ರೊಜೆಕ್ಷನ್ ಕೊಡಬೇಕು ನಿಮಗೆ. ದೇ ಹ್ಯಾವ್ ಟು ಗಿವ್ ಎ ಪ್ರೊಜೆಕ್ಷನ್. You have if they have not given, did you demand it? No. There is nothing to be listened here, madam. ಇವರು ಅದನ್ನು ಕೇಳಿದಾರ? ನೋಡಿ, ನಾನು ಹೇಳ್ತಿರೋದು ಕನ್ಸ್ಟ್ರಕ್ಟಿವ್ ಎಂಗೇಜ್ಮೆಂಟ್ ಅಂಡ್ ಬೀಯಿಂಗ್ ಅ ವೆರಿ ಗುಡ್ ಅಪೋಸಿಷನ್ ಅಲ್ಲಿ ಇರುವಂತ ಯಾರು ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್ ಮಾಡತ್ರ ಆಗೋಯ್ತು. ಅಲ್ಲ, ಈಗ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಕೊಟ್ರ ಸೆಂಟ್ರಲ್ ಕಟ್ ಮಾಡಿ ಯೂನಿಟ್ಸ್ ಕೊಡಿ. ನೋಡ್ರಿ, ಏನ್ರಿ ಮಾತಾಡ್ತಿದ್ದೀರಾ? ಆಯ್ತು, ಹೇಳಿದ್ರು. ಈಗ ನಮ್ಮ ಹತ್ರ ಕೇಳಿ, ರಿಪೀಟ್ ಮಾಡಬೇಡಿ, ನಾವು ಹೇಳೋಣ ಇದಕ್ಕೆ. ಸಿದ್ದರಾಮಯ್ಯ ಅವರು ಏನಂದ್ರೆ ಸೆಂಟ್ರಲ್ ಬಜೆಟ್ ಅವ್ರು ಮಂಡನೆ ಮಾಡಿದ್ರ? ಇಲ್ಲ, ಅವ್ರು ಏನ್ ಕೇಳಿದ್ರು, ಕರ್ನಾಟಕದ ನಿರೀಕ್ಷೆ ಏನೆಲ್ಲ ಇರಬಹುದು ಅನ್ನೋ ಅಂತ ಅವರ ರೂಪುರೇಷೆಯನ್ನು ಹೇಳಿದ್ರು. ಆದ್ರೆ ನಾನು ಹೇಳ್ತಿರೋದು ಯಾದಗಿರಿ ಪರಿಸ್ಥಿತಿ ಹಿಂಗಿದೆ, ಕಲಬುರಗಿ ಪರಿಸ್ಥಿತಿ ಹಿಂಗಿದೆ, ಬೆಳಗಾವಿ ಪರಿಸ್ಥಿತಿ ಹಿಂಗಿದೆ, ಮಾತಾಡಿ. 7-8 ಬಾರಿ ಅಲ್ಲಿಂದ ಆಗೋಗಿದ್ದಾರೆ. ಆರ್ಟಿಕಲ್ 370 ವ್ಯಾಲಿಡ್ ಪಾಯಿಂಟ್ ಸರ್ ಹೇಳ್ತಿರೋದು. ನೋಡಿ, ಮಾತಾಡ್ತಾ ಇದ್ದಾರೆ, ಹೈಪೋಥೆಟಿಕಲ್ ಮಾತಾಡಬಹುದು, ಬಟ್ ಗ್ರೌಂಡ್ ರಿಯಾಲಿಟಿ ನಿಮಗೆ ಫಸ್ಟ್ ನಿಮಗೆ ಬಜೆಟ್ ಮಾಡೋಕ್ಕಿಂತ ಮುಂಚೆ ದೇ ಹ್ಯಾವ್ ಟು ಗಿವ್ ಎ ಪ್ರೊಜೆಕ್ಷನ್. ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ, ಯಾವ್ದಕ್ಕೆ ಎಷ್ಟು ಅಲೋಕೇಶನ್ ನಾನು ಹೇಳೋದು ಕೊಟ್ಟಿಲ್ಲ ಅಂದ್ರೆ ಕೇಳಿ, ನೀವು ಕೇಳಕ್ಕೆ ಹೇಳಿದ್ರು. ನೀವು ಆ ಬಜೆಟ್ ಹೇಳೋರು ನಾವು ಹೆಂಗೆ ಕೇಳಕ್ಕಾಗುತ್ತೆ? ಆ ಬಜೆಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅವ್ರು ಹೇಳಿದ ಅರ್ಥ ಆಗ್ತಾ ಇಲ್ಲ ಪಾಪ ಅವ್ರಿಗೆ. ಹೋಗ್ಲಿ, ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸಾಮಾನ್ಯ ಜನರ ಹತ್ರ ಮಾತಾಡ್ತಾ ಇದ್ರೆ ಅಷ್ಟೇ, ಪ್ರಾಕ್ಟಿಕಲಿ ಹೇಳಿ ರೂಲಿಂಗ್ ಗವರ್ಮೆಂಟ್ ಜವಾಬ್ದಾರಿಗಳು ಏನಿದೆ ಅಂತ ಹೇಳಿ ಫಸ್ಟ್. ಈಗ 3 times you have repeated the same thing. ನಾನು 100 ಸತಿ ಹೇಳ್ತೀನಿ ಸರ್, ಸಾಕು, ಜನರಿಗೆ ಅರ್ಥ ಆಗುತ್ತೆ. ಈಗ ನಾನು ಹೇಳ್ತಾ ಇರೋದು, ಸಿದ್ದರಾಮಯ್ಯ ಅವರು ನೀಟ್ ಅಂಡ್ ಕ್ಲೀನ್ ಆಗಿ ಇದನ್ನ ತಿಳಿಸಿ ಹೇಳಿದ್ರು. ಬಟ್ ಅದರಲ್ಲಿ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಅದರಲ್ಲಿ ಕೂಡ ನಂದೊಂದಿಷ್ಟು ಆಕ್ಷೇಪ, ಅರ್ಥ ಆಯ್ತಾ? ಆ ಆಕ್ಷೇಪವನ್ನು ಇವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು. ನನ್ನ ಆಕ್ಷೇಪ ಏನು ಅಂದ್ರೆ, ಕೆಲವುದು ಆಗದೇ ಇರೋದಂತದನ್ನು ಅದರಲ್ಲಿ ಸ್ಯಾಂಡ್ವಿಚ್ ಮಾಡಿ ಕಳಿಸಿದ್ರಲ್ಲ, ಆ ರೀತಿ ಇರಬಾರ್ದು. ಬಟ್ ಅದರಿಂದ ಕಲಿತು ಬಿಟ್ಟು ಯಾವ ರೀತಿಯಿಂದ ಅಪೋಸಿಷನ್ ಅವರು ಪ್ರಶ್ನೆ ಮಾಡಬಹುದು ಅನ್ನೋ ಒಂದು ಒಳ್ಳೆ ಹೆಜ್ಜೆ ಏನಿಟ್ರು, ಅದನ್ನ ಇವ್ರು ಇಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಮಿಮಿಕ್ ಮಾಡ್ಬೋದಿತ್ತಲ್ಲ ಅನ್ನುವಂಥ ಕಿವಿ ಮಾತನ್ನ ನಾನು ತಿಳಿಸ್ತಾ ಇದ್ದೀನಿ. ಅಂಡ್ ವಿಚ್ ಇಸ್ ವೆರಿ ಮಚ್ ವಿಸಿಬಲ್. ಅಂಡ್ ಇಲ್ಲಿ ಕೂಡ ತಜ್ಞರಿದ್ದಾರೆ, ಇಲ್ಲಿ ಕೂಡ ಬಜೆಟ್ ನ ಮಂಡನೆ ಮಾಡುವಂತ ಸಚಿವರಿದ್ದಾರೆ, ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ಅಪೋಸಿಷನ್ ಪಾರ್ಟಿ, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಇದೆ. ಯು ಹ್ಯಾವ್ ಗಾಟ್ ಅ ಹೋಲ್ ಬಂಚ್ ಆಫ್ ವರ್ಕಿಂಗ್ ಮಷಿನರಿ ಅವೈಲೇಬಲ್ ಟು ಯು. ಎಷ್ಟು ಬೇಕಾಗಿದೆ ಅನ್ನೋದನ್ನ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಫಸ್ಟ್ ಯಾವ ಸಚಿವಾಲಯಕ್ಕೆ ಎಷ್ಟು ಫಂಡ್ಸ್ I don't think it has to be answered. He is going out of the context. So what I'm trying to tell is that ಈ ರೀತಿ ಮಾಡದೆ ನಮ್ಮ ಜವಾಬ್ದಾರಿ ಚೆನ್ನಾಗಿದೆ ಇದೆಲ್ಲ. ಸರಿ, ಓಕೆ. ಈಗ ನಾನು ಸೆಕೆಂಡ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಈ ಪ್ರೀ ಬಜೆಟ್ ಸಿಸ್ಟಮ್ಸ್ ನ ಬಿಟ್ಬಿಟ್ಟು ನಾನು ಮಿಕ್ಕಿದ್ದು ಹೇಳ್ತಾ ಇದ್ದೀನಿ. ಸಿಸ್ಟಮ್ಯಾಟಿಕ್ ಅಪ್ರೋಚ್ ಏನು ದಿನೇಶ್ ಅವರು ಹೇಳಿದ್ರು, ಅದರಲ್ಲಿ ನಾನು ಹೇಳೋದಾದ್ರೆ ಇಲ್ಲಿ ಕೂಡ ಅದೇ ರೀತಿಯಿಂದ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಇವರು ಒಂದು ಅಂಕಿ ಅಂಶಕ್ಕೆ ಬಂದ್ಬಿಟ್ಟು ಇವರು ಏನು ಬಜೆಟ್ ಅನ್ನ ಹೇಳ್ತಾರೆ, ಅದಕ್ಕಿಂತ ಮೊದಲು ಶ್ವೇತಪತ್ರ ಅಂತ ಮೊದಲಿನ
2 ಬಾರಿ ಇಲ್ಲ 3 ಬಾರಿ ಇವ್ರು ಏನು ನಮಗೆ ಫೈನಾನ್ಷಿಯಲ್ ಬಜೆಟ್ ನ ಬಿಟ್ಟಿದಾರೋ ಅದರಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಎಷ್ಟು ಅನ್ಇಂಪ್ಲಿಮೆಂಟೆಡ್. ದಟ್ ಪಾಯಿಂಟ್ ಇಸ್ ಡಿಫರೆಂಟ್ ಅಲ್ಲ ರೀ. ಆ ಪಾಯಿಂಟ್ ಈ ಪಾಯಿಂಟ್ ಎಷ್ಟು ಖರ್ಚು ಮಾಡಿದ್ದಾರೆ, ಈ ಪಾಯಿಂಟಿಗೆ ಬರುತ್ತೆ. ಆ ಪಾಯಿಂಟ್ ಅಲ್ಲಿ ಅದನ್ನ ಹೇಳಿದ್ರಲ್ರಿ. ನಾನು ಹೇಳ್ತಾ ಇರೋದು ಇದನ್ನ ಡಿಮ್ಯಾಂಡ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ಸರ್ಕಾರ ಅದು ಹೇಳಲೇಬೇಕು ಅನ್ನೋ ಬಾಧ್ಯತೆ ಇಲ್ಲ ಅಂತ ಅವ್ರು ನಿಂತ್ಕೊಂಡಾಗ ವಾಟ್ ಇಸ್ ಅಪೋಸಿಷನ್ ಡೂಯಿಂಗ್, ವಾಟ್ ಇಸ್ ದ ರೋಲ್ ಆಫ್ ದ ಅಪೋಸಿಷನ್, ಈ ಪಾಯಿಂಟ್ ಗೆ ಉತ್ತರ ಹೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಆಡಳಿತ ಪಕ್ಷ ಅಂದಾಗ ಇವತ್ತು ನಾವು ಔಟ್ ಆಫ್ ದ ಸಬ್ಜೆಕ್ಟ್ ಹೋಗ್ತಾ ಇದ್ರು ಕೂಡ ಬಿಜೆಪಿ ಆಂತರಿಕ ಸಮಸ್ಯೆ ಅನ್ನೋದು ಬದಿಗಿಟ್ರು ದರ್ಶನ್ ಅವರೇ. ಆ ಹೆಲ್ದಿ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ನಾವು ಕಾಣ್ತಾನೆ ಇಲ್ಲ. ನೀವು ಶ್ವೇತಪತ್ರ ಹೊರಡಿಸ್ಬೇಕು, ಕ್ಲಾರಿಟಿ ಕೊಡಬೇಕು, ಟ್ರಾನ್ಸ್ಪರೆನ್ಸಿ ಬೇಕು ಅಂತ ಅವ್ರು ಹೇಳ್ತಾರೆ. ನೀವು ಅದನ್ನ ಕೊಡೋದು ಇಲ್ಲ, ಅವ್ರು ಕೇಳೋದು ಇಲ್ಲ. ನೋಡಿ ಪ್ರಶ್ನೆ ನನಗಿರೋದು ಇಲ್ಲ, ಕನ್ಸ್ಟ್ರಕ್ಟಿವ್ ಆಗಿ ಕೇಳಬೇಕು. ನೋಡಿ, ಸುಮ್ಮನೆ ಮಾಧ್ಯಮದ ಮೈಕ್ ಮುಂದೆ ಅವ್ರು ಕೊಟ್ಟಿಲ್ಲ ನೋಡಿ, ನೋ ಇಟ್ ಇಸ್ ನಾಟ್ ಲೈಕ್ ದಟ್. ನೋಡಿ, ಇವ್ರು ಹೇಳಿದ್ರು ದಿನೇಶ್ ಅವರು, ನೋಡಿ ದಿನೇಶ್ ಗುಂಡೂರಾವ್ ಅವರು ಮಾಧ್ಯಮದ ಮೈಕ್ ಮುಂದೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಅಂತ ಅನ್ಯಾಯ ಆಗಿದ್ರೆ ಹೋಗ್ಲಿ ಕೋರ್ಟ್ಗೆ ಅಂದ್ರು. ಸಿದ್ದರಾಮಯ್ಯನವ್ರು ಅಂತ ಅನ್ಯಾಯ ಆಗಿದೆ ಅಂತ ರಾಜ್ಯಕ್ಕೆ ಹೇಳೋದಾದ್ರೆ ಹೋಗ್ಲಿ, ಆ ಥರ ಕನ್ಸ್ಟ್ರಕ್ಟಿವ್ ಆಗಬೇಕು ಅಂತ. ದರ್ಶನ್ ಅವರೇ, ವಿರೋಧ ಪಕ್ಷಗಳು ಯಾವ ರೀತಿ ನಡ್ಕೊಳ್ತಿದ್ದಾವೆ ಅನ್ನೋಂಥ ಗೊತ್ತಿರ್ತಕ್ಕಂಥದ್ದು, ಅವ್ರಿಗೆ ಕೇಳುವಂತ ಬೆನ್ನು ಮೂಳೆನೆ ಮುರಿದೋಗಿದೆ. ಒಂದು, ನಾನು JDS ವಕ್ತಾರರು ಮಾತಾಡ್ಬೇಕಾದ್ರೆ ಸಭಾ ಗೌರವ ಇಟ್ಕೊಬೇಕು. ಅವ್ರು ಏನೇ ಮಾತಾಡಿದ್ರು ಕಿವಿಯಾರೆ ಕೇಳಿದ್ದೀನಿ. ಯಾವ್ಯಾವ ವಿಚಾರ ಹೇಳಿದ್ರು ಅಂದ್ರೆ, ಒಂದು ಬದನೆಕಾಯಿ ಅಂತ ಪದ ಬಳಕೆ ಮಾಡಿದ್ರು. ಕೇಂದ್ರದಲ್ಲಿ 12 ಕೈಗಾರಿಕೆ ಘಟಕಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನು ಕುಮಾರಸ್ವಾಮಿ ಅವರು ಬಾಯಿಗೆ ಬದನೆಕಾಯಿ ಇಟ್ಕೊಂಡಿದ್ರ? ಸ್ವಲ್ಪ ಕಲ್ಚರ್ ಇಟ್ಕೊಳ್ಳಿ. ಬಾಯಿಗೆ ಏನಾದ್ರು ಬದನೆಕಾಯಿ ಇಟ್ಕೊಂಡಿದ್ರ? ಇನ್ನ ಮಾನ ಮರ್ಯಾದೆ ಅನ್ನುವಂತ ಪ್ರಶ್ನೆ ಕೇಳಿದ್ರು. ಅವರ ಒಂದು ಇಲಾಖೆನಲ್ಲಿ ಕರ್ನಾಟಕಕ್ಕೊಂದು ಕೈಗಾರಿಕೆ ತರಕಾಗ್ಲಿಲ್ಲಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ಇನ್ನ ಯೋಗ್ಯತೆ ಬಗ್ಗೆ ಮಾತಾಡಿದ್ರು. ನಾಡಿನ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಕೇಂದ್ರ ಬಜೆಟ್ ನಲ್ಲಿ ಯಾಕೆ ಯೋಗ್ಯತೆ ಇರಲಿಲ್ವಾ? ಇನ್ನ ನಮಗೆ ಯೋಗ್ಯತೆ ಇದ್ದು ದೇವೇಗೌಡರ ಆ ವಯಸ್ಸಿಗೆ ಬೆಲೆ ಕೊಟ್ಟು ಅವರನ್ನ ರಾಜ್ಯಸಭೆಗೆ ಕಳಿಸಿದೀವಿ, ಅವ್ರು ಮಾತಾಡ್ಲೇಬೇಕು. ಇವತ್ತೇನು ಗೋದಾವರಿ ಕೃಷ್ಣ ಅನ್ನೋ ಪದವನ್ನು ಎತ್ತಿದ್ರು. ನಾವು ಕೇಳ್ತಾ ಇರೋದು ಮೇಕೆದಾಟು ಕ್ಲಿಯರೆನ್ಸ್ ಏನು 5 ನಿಮಿಷಕ್ಕೆ ಬರ್ಸ್ಕೊಂಡ್ಬರ್ತೀನಿ ಅಂತ ಹಾರಿಕೆ ಉತ್ತರ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಅದು ಕೃಷ್ಣ ಮೇಲ್ದಂಡೆದು, ಭದ್ರಾ ಮೇಲ್ದಂಡೆದು, ಮಹದಾಯಿ ಕಳಸಾ ಬಂಡೂರಿ ಆ ಒಂದು ನೀರಾವರಿ ವಿಚಾರವಾಗಿ ಮಾತಾಡಬೇಕು ಅನ್ನುವಂಥದ್ದೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನ DK ಶಿವಕುಮಾರ್ ಅವರು ಸೋಲು ಅನ್ನುವಂತ ಪದನು ಹೇಳಿದ್ರು. 8 ಬಾರಿ ಸತತ ಸೋಲನ್ನೇ ಕಾಣದಾನೆ ಇವತ್ತು ದೇಶದಲ್ಲೇ 1,24,000 ಅಧಿಕ ಮತಗಳಿಂದ ಜಯಬೇರಿ ಬಾರಿಸಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಪ್ರಧಾನಿಯಾಗಿ ಬಂದ ದೇವೇಗೌಡರು ಸೋತಿದ್ರು, ಕುಮಾರಸ್ವಾಮಿನೂ ಸೋತಿದ್ದಾರೆ, ಅನಿತಾ ಕುಮಾರಸ್ವಾಮಿನೂ ಸೋತಿದ್ದಾರೆ, ರೇವಣ್ಣನೂ ಸೋತಿದ್ದಾರೆ, ಪ್ರಜ್ವಲ್ನು ಸೋತಿದ್ದಾರೆ, ಹ್ಯಾಟ್ರಿಕ್ ನಿಖಿಲ್ ಕುಮಾರಸ್ವಾಮಿನೂ ಸೋತಿದ್ದಾರೆ. ಇವರು ನಮಗೆ ಸೋಲು ಗೆಲುವಿನ ಪಾಠ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನ ಮಾತಿನ ನಡುವೆ ಸುಪ್ರೀಂ ಕೋರ್ಟ್ ಅನ್ನುವಂತ ವಿಚಾರಣೆ ಬಂತು. ಮೇಡಮ್, ನಾವು ಬೇಡ್ಕೊಂಡ್ವಿ, ಕೇಳ್ಕೊಂಡ್ವಿ, ಅದಕ್ಕೂ ಹೆಚ್ಚು ಅವರ ಒಂದು ಬದ್ಧತೆನೂ ಬರ್ತದೆ. ಬರ ಪರಿಹಾರಕ್ಕೆ ಎಸ್ಟಿಮೇಷನ್ ಆಗಿದ್ದು 35,000 ಕೋಟಿ, ನಾವು ಕೊನೆಗೆ ಕೇಳ್ಕೊಂಡಿದ್ದು 18,000 ಕೋಟಿ. ಕೇಂದ್ರದವರು ಕೊಡ್ಲಿಲ್ಲ. ಕೊನೆಗೆ ನಾವು ಸುಪ್ರೀಂಗೆ ಹೋಗ್ಬೇಕಾಯ್ತು. ಆದಾಗ್ಯೂ ಅಲ್ಲಿಂದ ನಮಗೆ ಬಂದಿದ್ದು ಕೇವಲ 3,400 ಕೋಟಿ ರೂಪಾಯಿ ಅಷ್ಟೇನೆ. ನಮ್ಮ ಜನಗಳಿಗೆ ನಾವು ಏನ್ ಕೊಡುವಂತದ್ದು? ನಾವು ನೆರೆ ಕೇಳ್ಕೊಂಡಿದ್ದು 12,557 ಕೋಟಿ, ಸಿಕ್ಕಿದ್ದು 252 ಕೋಟಿ. ನೀವು ನೋಡಿ, ಜನ ನೋವಲ್ಲಿ ಬಿದ್ದಾಗ, ಉದಾಹರಣೆ ಈಗ ಗುಡ್ಡ ಕುಸಿತ ನೆರೆ ಎಲ್ಲ ಬಂತು, ರಾಜ್ಯ ಸರ್ಕಾರ 778 ಕೋಟಿ ಘೋಷಣೆ ಮಾಡ್ತು. ಆ ಕೂಡಲೇ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತು. ನಾವು ಈ ದೇಶದೊಳಗಡೆ ಬದುಕ್ತಾ ಇರೋದಲ್ವಾ, ನಮ್ಮ ತೆರಿಗೆಯನ್ನ ನೀವು ತಗೊಂಡೋಗ್ತಾ ಇದ್ದೀರಲ್ವಾ, ಆ ತೆರಿಗೆಯ ನ್ಯಾಯವನ್ನ, ಆ ತೆರಿಗೆಯ ಹಕ್ಕನ್ನ ನೀವು ಕೊಡ್ಬೇಕು ಅನ್ನುವಂತ ಒಂದು ವಿಚಾರ. ನಮ್ಮ ಕಾಂಗ್ರೆಸ್ನ ಸಂಸದರು ಅಂತ ಕೇಳಿದ್ರು. ಮೇಡಮ್, ನಾನು ಟಿವಿಯಲ್ಲಿ ಕಣ್ಣಾರೆ ನೋಡಿದ್ದೀನಿ. ಪ್ರಿಯಾಂಕಾ ಜಾರಕಿಹೊಳಿ, ಪ್ರಭಾ ಮಲ್ಲಿಕಾರ್ಜುನ್ ಅವರು, ಶ್ರೇಯಸ್ ಪಾಟೀಲ್ ಅವರು, ಕುಮಾರ್ ನಾಯಕ್ ಅವರು, ತುಕಾರಾಮ್ ಅವರು, ಆಮೇಲೆ ಖಂಡ್ರೆ ಅವರ ಸುಪುತ್ರ, ಪ್ರತಿಯೊಬ್ರು ಸಮೇತ ಸಾಗರ್ ಖಂಡ್ರೆ ಅವರು, ಪ್ರತಿಯೊಬ್ರು ಸಮೇತ, ಯಾಕೆಂದ್ರೆ ಅವರೆಲ್ಲ ಮೊದಲನೇ ಬಾರಿಗೆ ಆಯ್ಕೆಯಾಗಿರೋರಿಗೆ ಕಡಿಮೆ ಅವಧಿ ಕೊಡ್ತಾರೆ. ಅದರಲ್ಲೂ ಸಿಕ್ಕ ಅವಕಾಶದಲ್ಲಿ ಉದ್ಯೋಗದ ಬಗ್ಗೆ, ರಾಜ್ಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಅಂತ ದೊಡ್ಡ ಪೋರ್ಟ್ಫೋಲಿಯೋ ತಗೊಂಡಿದ್ದೀರಲ್ಲ, ನಿಮ್ಮ ಕೊಡುಗೆಯನ್ನು ಕರ್ನಾಟಕಕ್ಕೆ ನೀವು ಕಳೆದ ಬಾರಿ 27 ಜನ ಸೇರ್ಕೊಂಡಿದ್ರಲ್ಲ, ಒಂದು ದಿನ ಮಾತಾಡಿದ್ರು. ಅವತ್ತು DK ಸುರೇಶ್ ಅವ್ರನ್ನ ಬಿಟ್ಟು ಅವರೊಬ್ಬರೇ ಕರ್ನಾಟಕಕ್ಕೆ ಧ್ವನಿ ಎತ್ತಾ ಇದ್ರು. ಇವತ್ತು ಅಪಪ್ರಚಾರದಲ್ಲಿ ಅವ್ರಿಗೆ ಸೋಲಾಗಿರ್ಬೋದು, ಮುಂದೊಂದು ದಿನ ಅವ್ರು ಗೆಲ್ತಾರೆ, ಮತ್ತೆ ಕರ್ನಾಟಕದ ಧ್ವನಿ ಆಗೇ ಆಗ್ತಾರೆ. ಇನ್ನ ಬಜೆಟ್ ವಿಚಾರ, ಇದು ಕೇಂದ್ರದ ಬಜೆಟ್ ವಿಚಾರವಾಗಿ ಅವರು ಮಾತಾಡಿದ್ರು. ಮೇಡಮ್, ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು, ಘನವೆತ್ತ ಉಪಮುಖ್ಯಮಂತ್ರಿಗಳು, ಕೃಷ್ಣ ಬೈರೇಗೌಡರು, ಚಲರಾಯಸ್ವಾಮಿ ಅವರು, ಪ್ರಿಯಾಂಕಾ ಖರ್ಗೆ ಅವರು ಪ್ರತಿಯೊಬ್ಬರು ಕೇಂದ್ರಕ್ಕೆ ಬೇಡಿದರೆ, ದೆಹಲಿಗೆ ಹೋಗಿ ಎಲ್ಲಾ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ವಿತ್ತ ಸಚಿವರನ್ನ, ಅಮಿತ್ ಶಾ ಅವ್ರನ್ನ, ನರೇಂದ್ರ ಮೋದಿ ರಾಜ್ಯಕ್ಕೆ ಏನ್ ಬೇಕು ಅನ್ನುವಂತ ಪತ್ರಗಳನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಕಳೆದ 11 ವರ್ಷಗಳಿಂದ ಕನ್ನಡ ಯಾಕ್ರಿ ಮಧ್ಯೆ ಹುಚ್ಚುರ್ತರ ಮಾತಾಡ್ತಾರೆ? ದಯವಿಟ್ಟು ಪ್ಲೀಸ್ ಡೋಂಟ್ ಡಿಸ್ಟರ್ಬ್.
ಡೋಂಟ್ ಡಿಸ್ಟರ್ಬ್ ಮೀ. ಇವ್ರು ಮಾತಾಡಿದ್ರು ನೀವು ತೊಂದರೆ ಕೊಡ್ತೀರಾ? ಯಾವ್ದೇ ಕಲ್ಚರ್ ಇದು? ಪ್ಲೀಸ್ ಮೇಡಮ್, ನಮ್ಮ ನಾಡಿನ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ನಾಡಿಗೋಸ್ಕರ ನಾವು ತುಡಿತೀವಿ ಮೇಡಮ್, ನಾಡಿಗೋಸ್ಕರ ದುಡಿತೀವಿ, ನಾಡಿಗೋಸ್ಕರನೇ ನಾವು ಮಡಿತೀವಿ, ನಾಡಿನ ಜನತೆಗೋಸ್ಕರ. ಇವತ್ತು ಗ್ಯಾರಂಟಿ ಬಗ್ಗೆ ಕೇವಲವಾಗಿ ಮಾತನಾಡುವಂತ ಕೆಲಸ ಮಾಡಿದ್ರು. ಈ ಗ್ಯಾರಂಟಿಗಳ ಬಗ್ಗೆ ಕುಮಾರಸ್ವಾಮಿ ಅಣಕಾಡಿದ್ರು. ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾರೆ ಅಂತ ಹೇಳಿ. ನಮ್ಮ ಹೆಣ್ಮಕ್ಳು ಸುಸಂಸ್ಕೃತರು, ನಿಮ್ಮನೆ ಮಕ್ಕಳು ತರಲ್ಲ. ಲಕ್ಷ್ಮಿ ಮೇಡಮ್ ಸರಿ ಇಲ್ಲ ಮೇಡಮ್, ಎಲ್ಲೋ ಮಲ್ಕೊಂಡಿದ್ರು ಅಂತ ಪದ ಬಳಸ್ತಾರಲ್ಲ, ಇದೇನು ಇವ್ರು ಹೆಣ್ಮಕ್ಳಿಗೆ ಕೊಡುವಂತ ಗೌರವ? ಆದ್ರೆ ಈ ಬಾರಿ ಬರುವಂತ ಬಜೆಟ್ ನಲ್ಲೂ ಸಮೇತ ಮೇಡಮ್, ಉದಾಹರಣೆ ಸಿದ್ದರಾಮಯ್ಯ ಸಾಹೇಬರು ರೈತರ ಮುಖಂಡರುಗಳನ್ನ ಕರೆದ್ರು, ದಲಿತ ಮುಖಂಡರುಗಳನ್ನ ಕರೆದ್ರು, ಅಲ್ಪಸಂಖ್ಯಾತ ಮುಖಂಡರುಗಳು, ಆ ಸಮುದಾಯಗಳಿಗೆ ಏನ್ ಕೊಡ್ಬೇಕು ಅನ್ನುವಂತ ಬದ್ಧತೆ ಇಟ್ಕೊಂಡಿದ್ದಾರಲ್ಲ, ಅದು ನಮ್ಮ ಸರ್ಕಾರದ ಬದ್ಧತೆ. ಇವತ್ತು ನಂದು ಒಂದೇ ಒಂದು ಪಾಯಿಂಟ್ ನಮ್ಮ ಕಾಂಗ್ರೆಸ್ ವಕ್ತಾರರಿಗೆ ನಾನು ಕೇಳ್ತಾ ಇರೋದು, ಇವಾಗ ಏನು ತಾರತಮ್ಯ ಆಗ್ತದೆ ಅನ್ನೋದನ್ನ ತುಂಬಾ ಎತ್ತಿ ಕಂಡು ಹಿಡಿದಿದ್ದೀರಾ, ತುಂಬಾ ಪ್ರಖರವಾಗಿ ನಿಖರವಾಗಿ ದೇಶಾದ್ಯಂತ ಒಂದು ಹೋರಾಟವನ್ನು ಕಟ್ಟಿದ್ದೀರಾ, ಬೇರೆ ತಮಿಳ್ನಾಡವ್ರ ಜೊತೆ ಇವ್ರ ಜೊತೆನೂ ಮಾತಾಡ್ಬಿಟ್ಟು ಅದರೊಂದಿಷ್ಟು ಏನು ಹೇಳಿಕೆ ಕೊಡೋದನ್ನು ಕೊಟ್ಟಿದ್ದೀರಾ. ಆದರೆ ನಿಮ್ಮ ಹೈಕಮಾಂಡಿಗೆ ಇನ್ ಕೇಸ್ ಇಫ್ ದೇ ಕಮ್ ಇನ್ ಟು ಪವರ್ ಟುಮಾರೋ ಅಟ್ ದ ಸೆಂಟರ್, ಈ ತಾರತಮ್ಯವನ್ನು ನಾವು ಯಾವ ಮಟ್ಟಕ್ಕೆ ಶಮನ ಮಾಡ್ತೀವಿ ಅಂತ ಹೈಕಮಾಂಡಿಂದ ನೀವು ಹೇಳಿಸಿದ್ರೆ ಅದಕ್ಕೆ ಮೆಚ್ಚುಗೆ ಒಪ್ಪಿಗೆ ಆಗ್ಬೋದು. ಅರ್ಥ ಆಯ್ತಲ್ವಾ? ನೀವು ಇಲ್ಲಿ ಕೂತ್ಕೊಂಡು ಮಾತಾಡೋದು ಈಸಿ. ಒಂದು ನಿಮಿಷ ಅಲ್ಲ, ಅದೇ ಹೇಳ್ತಾ ಇಲ್ಲ ಇಲ್ಲಿ ಅಂದ್ರೆ ನಾನು ನಿಮ್ಗೆ ಕೇಳಿ ಮಾತಾಡ್ತಿರೋದಂತಲ್ಲ. ಪಾಯಿಂಟ್ ರಾಂಗ್ಲಿ ಟೇಕನ್. ನಾನು ಹೇಳ್ತಾ ಇರೋದು, ಸ್ಟೇಟ್ ಅಲ್ಲಿ KPCC ಅಲ್ಲಿ ಕುತ್ಕೊಂಡ್ಬಿಟ್ಟು ತಾರತಮ್ಯ ಆಗ್ತದೆ ಅಂತ ಹೇಳೋದು ಈಸಿ ಆಗಿದೆ. ಆದರೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಅವರ ಅಪ್ರೋಚ್ ಏನಿರುತ್ತೆ ಹೈಕಮಾಂಡ್ ಅಲ್ಲಿ, ಇನ್ ಕೇಸ್ ಇಫ್ ದೇ ಕಮ್ ಇನ್ ಟು ಪವರ್, ಈ ತಾರತಮ್ಯವನ್ನ ಈಗ ಏನು 25% ಡಿಫರೆನ್ಸ್ ಇದೆಯೋ ಅದು ನಾವು 5% ತರ್ತೀವಿ, 10% ತರ್ತೀವಿ ಅಂತ ಹೈಕಮಾಂಡ್ ಇಂದ ಅದನ್ನ ಒಪ್ಪಿಗೆ ಪಡ್ಕೊಂಡು ಹೇಳಿದಾಗ ಅದಕ್ಕೆ ತೂಕ ಬೆಲೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಬ್ಯೂಟಿಫುಲ್ ಕಾಮೆಂಟ್ ಮೇಡಮ್. ಇವ್ರು ಹೇಳಿದ್ದಕ್ಕೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತಿನ ನಮ್ಮ ಹೈಕಮಾಂಡ್ ಅಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ. ಆರ್ಟಿಕಲ್ 370 ಏನ್ ತಂದಿದ್ದಾರಲ್ಲ, ಅವ್ರಿಗೆ ಖಂಡಿತವಾಗ್ಲೂ ಕರುನಾಡಿಗೆ ಏನು ನ್ಯಾಯ ಕೊಡಿಸ್ಬೇಕು. ನಿಮಗೆ ಧನ್ಯವಾದಗಳು. ನಮ್ಮ ಅಧಿಕಾರಕ್ಕೆ ಬರುವಂತ ಆಶಾಭಾವನೆಯನ್ನ ತೋರಿಸಿದ್ರಲ್ಲ, 100ಕ್ಕೆ 100 ಅಧಿಕಾರಕ್ಕೆ ಬರ್ತೀವಿ, ನಾಡಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಖಂಡಿತ. ಓಕೆ, ಲಾಸ್ಟ್ ಕಮೆಂಟ್ ನಿಮ್ದು. ಕಡೆ ಪಕ್ಷ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ದೀರಿ. ನೀವು ಹೇಳುವಂಥ ದುರಾಡಳಿತ ಪ್ರಶ್ನೆ ಮಾಡಬೇಕು, ಮಾಧ್ಯಮದ ವೇದಿಕೆಯಲ್ಲಿ ಚರ್ಚೆ ಮಾಡೋಕ್ಕಿಂತ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಫೈಟ್ ಮಾಡಬೇಕು, ಅದನ್ನ ಮಾಡ್ತೀರಾ ಅಂತ ಹೇಳಿ. ಮೇಡಮ್ 100% ಮಾಡೇ ಮಾಡ್ತೀವಿ ನಾವು. ಆದ್ರೆ ನನ್ನ ಫಸ್ಟ್ ಕ್ವಶನ್ ಇರುವಂತದ್ದು, ನಮಗೆ ಫ್ರೀಡಮ್ ಪಾರ್ಕ್ ಅಲ್ಲಿ ಕುತ್ಕೊಳ್ಳೋ ಹತ್ರ ಯಾಕೆ ಮಾಡ್ತೀರಾ ನೀವು? ಯಾಕೆ ಮಾಡ್ತೀರಾ? 138 ಮ್ಯಾಂಡೇಟ್ ತಗೊಂಡು ನೀವು ಮಾಡ್ಬೇಕಾಗಿರೋದು ಸಿಸ್ಟಮ್ ಕರೆಕ್ಟ್ ಆಗಿ ನೀವು ನಡೆಸ್ತಾ ಇದೀರಾ ಅಂತ ಹೇಳಿದ್ರೆ ನಾವು ಫ್ರೀಡಮ್ ಪಾರ್ಕ್ ಹೋಗುವಂತ ನೆಸಿಟಿನೇ ಇಲ್ವಲ್ಲ. ಬಿಕಾಸ್ ನಮ್ಮ ರೋಲ್ ಯಾವಾಗ ಬರುತ್ತೆ, ಒಂದು ಆಡಳಿತ ಪಕ್ಷ ಎಲ್ಲಿ ದಾರಿ ತಪ್ಪುತ್ತಾ ಅವಾಗ ನಮ್ಮ ರೋಲ್ ಬರುತ್ತೆ. ನಾವು ದಿನ ಬೆಳಗ್ಗೆ ಕುತ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ. ನಾವು ಇರೋದನ್ನ ಬೆಟರ್ಮೆಂಟ್ ಮಾಡ್ತೀವಿ ಹೊರತು, ಎಲ್ಲೂ ಇರೋದನ್ನ ಬೆಟರ್ ಮಾಡಿ ಅಂತ ಹೇಳ್ತೀವಿ ಹೊರತು, ಫೇಲ್ಯೂರ್ ಆದಾಗ ನಾವು ಹೇಳ್ತೀವಿ ಹೊರತು, ಸುಮ್ಮನೆ ಇವ್ರು ಕರೆಕ್ಟ್ ಆಗಿ ಗೌರ್ಮೆಂಟ್ ಮಾಡ್ತಿದ್ರು ನಾವು ಕೇಳಕ್ಕಾಗತ್ತಾ? ಒಂದು. ಎರಡನೇದು ಅಂತ ಗೊತ್ತಿದೆ ನಿಮಗೆ, ನೀವು ಪ್ರಶ್ನೆ ಮಾಡಬೇಕು ನೋಡಿ, ನಾವು ಕೇಳ್ತೀವಿ. ನಾನು ಡೇವನ್ ಇದ್ರು ಹೇಳ್ತಾ ಇದೀವಿ. ನೋಡಿ, ನಾವ್ ಹೇಳ್ತಾರದು ಏನು ಅಂತ ಹೇಳಿದ್ರೆ, ಒಂದು ವಿರೋಧ ಪಕ್ಷ ಆಗ್ಬಿಟ್ಟು ನಮ್ಮ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಹಂಗಂತ ಅಂದ್ಬಿಟ್ಟು ನಾವು ಆಡಳಿತ ನಡೀತಿರೋರ್ಗೆ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡಲ್ಲ ಎಲ್ಲೂ. ನಾವು ಅವ್ರು ನೀವು ಚೆನ್ನಾಗಿ ಮಾಡಿ, ಕರೆಕ್ಟ್ ಆಗಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಮಾಡೇ ಮಾಡ್ತೀವಿ. ಆದ್ರೆ ಇಲ್ಲ ಆಗ್ತಾರದು ಏನು ನಿಮ್ಗೆ, ಇಟ್ಸ್ ಅಟರ್ಲಿ ಫೇಲ್ಯೂರ್. ಸೊ ನಿಮಗೆ ಫೇಲ್ಯೂರ್ ಆಗಿದೆ ಅಂತ ಹೇಳಿದಾಗ ನಾವು ವಿರೋಧ ಪಕ್ಷದಲ್ಲಿ ಇಲ್ದಂಗೆ ಆಡಳಿತ ಪಕ್ಷದ ತರನೇ ಕೆಲಸ ಮಾಡತ್ರ ಆಗ್ಬಿಟ್ಟಿದೆ. ಈಗ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಆಲ್ರೆಡಿ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ, ಇವ್ರು ಕಚ್ಚಾಟ ನಡೀತಾ ಇದೆ, ಜೊತೆಗೆ ದಂಧೆ ನಡೀತಾ ಇದೆ. ಇವತ್ತು ಹೆಡ್ಲೈನ್ಸೇ ಬರ್ತಾ ಇದೆ ಪೇಪರ್ಗಳಲ್ಲಿ, ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಅದು ಒಂದು ಬಂದಿದೆ, ಅದನ್ನ ಯಾರೋ ದೊಡ್ಡ ಉದ್ಯಮಿಯವರು ಕೊಟ್ಟಿದ್ದಾರೆ. ಇವತ್ತು ಏನು ಹೇಳಿಕೆನೆ ಕೊಟ್ಟಿದ್ದಾರೆ, ಹೈಯೆಸ್ಟ್ ಭ್ರಷ್ಟಾಚಾರ ನಡೀತಾ ಇದೆ ಇಲಾಖೆಗಳಲ್ಲಿ. ಯಾಕಂದ್ರೆ ಇಲಾಖೆಗಳಲ್ಲಿ ಪ್ರತಿಯೊಬ್ಬರು ಲಂಚ ಕೊಟ್ಟು ಬರ್ತಾ ಇದ್ದಾರೆ ಅಂತ. ಮತ್ತೆ ಇವತ್ತಿನ ಪ್ರೆಸೆಂಟ್ ಪ್ರಾಬ್ಲಮ್ಮು, ಈಗ ನೆಕ್ಸ್ಟ್ ಸ್ಕೂಲ್ಸ್ಗಳು ಸ್ಟಾರ್ಟ್ ಆಗ್ತದೆ. ಇವತ್ತು ಕುಮಾರ್ ಬಂಗಾರಪ್ಪ ಅವರು ಒಂದು ಹೇಳ್ತಾರೆ, ಅಲ್ಲ ಮಧು ಬಂಗಾರಪ್ಪ ಅವರು ಏನಂತ, ನಮ್ಮ ಕೈಲಿಲ್ಲ ಫೀಸ್ ಕಂಟ್ರೋಲ್ ಮಾಡೋಕ್ಕೆ, ಎಲ್ಲ ಸರ್ಕಾರಿ ಸ್ಕೂಲಿಗೆ ಸೇರಿಸಿ ಮಕ್ಕಳನ್ನ, ಕೋರ್ಟಲ್ಲಿದೆ ಕೇಸು, ಫೀಸ್ ಪ್ರೈವೇಟ್ ಸ್ಕೂಲ್ದು ಸ್ಕೂಲ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ನೀವು ಇದಕ್ಕೆ ಹೋಗಿ ಅಂತಾರೆ. ಅಂದರೆ ಆಯಿತು, ಸರ್ಕಾರಿ ಸ್ಕೂಲ್ಗೆ ಸೇರ್ಸೋಣ, 60,000 ಶಿಕ್ಷಕರು ನೇಮಕ ಆಗ್ಬೇಕಲ್ಲ, ಮಾಡಿ ಫಸ್ಟು. ಅದನ್ನ ಮಾಡ್ತಾ ಇಲ್ಲ, ಹಂಚಿಲ್ಲ, ಟಾಯ್ಲೆಟ್ಸ್ ಇಲ್ಲ. ಅದನ್ನೆಲ್ಲ ಇನ್ನೊಂದು ಹೇಳ್ತೀನಿ, ಒಂದ್ ನಿಮಿಷ ಸರ್, ಒಂದೇ ನಿಮಿಷ ನೀವು ಮಾತಾಡಿದ್ದೀರಾ. ಈಗ 70 ವರ್ಷದಿಂದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬದಲಾಗಿಲ್ಲ, ನಾವು ಆಶಾಭಾವನೆಯಿಂದ ನೋಡ್ತಾ ಇದೀವಿ. ಇವೆಲ್ಲ ನೋಡ್ತೀವಿ. ಜೊತೆಗೆ ಇನ್ನೊಂದು ನೋಡೋದಾದ್ರೆ,
ನಾವು ಇವತ್ತು ಕೇವಲ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ನವೆಂಬರ್ 1ಕ್ಕೆ, ಬರೀ ಕನ್ನಡಿಗರು ರಾಜ್ಯೋತ್ಸವ ಅದು ಇದು ಅಂತ ಎಲ್ಲ ಹೇಳ್ತೀವಿ. ಬಟ್ ನಾವು ಇವತ್ತು ಕರ್ನಾಟಕದಲ್ಲಿ ಕೂಲಿ ಕಾರ್ಮಿಕರಾಗೆ ಉಳ್ಕೊತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು ದೊಡ್ಡ ದೊಡ್ಡ ಕೈಗಾರಿಕಾ ಏನಿದಾವೆ ಇವೆಲ್ಲ ಬಂದು ಹೊರ ರಾಜ್ಯದವ್ರಿಗೆ ಅಥವಾ ಹೊರ ದೇಶದವ್ರಿಗೆ ನಾವು ಮನೆ ಹಾಸಿ ಕೊಡ್ತೀವಿ, ಅವ್ರಿಗೆಲ್ಲ ಸಿಂಗಲ್ ವಿಂಡೋ. ನಾವು ಕನ್ನಡಿಗರು ಏನಾಗಿದ್ದೀವಿ, ವಿ ಆರ್ ಮೈನರ್ಸ್ ಆಗ್ತಾ ಇದ್ದೀವಿ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ. ಈಗ ನಾ MSMEಗಳಲ್ಲಿ ಒಂದು ನಿಮಿಷ, MSMEಗಳಲ್ಲಿ ಸಿಂಗಲ್ ವಿಂಡೋ ಇಲ್ಲ, ಮಲ್ಟಿಪಲ್ ವಿಂಡೋ, ಎಲ್ಲಾರ್ಗು ಲಂಚ್ ಹಾಕೊಂಡು ಹೋಗ್ಬೇಕು. ಅದೇ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಸಿಂಗಲ್ ವಿಂಡೋ ಮಾಡಿ ಸಿಂಗಲ್ ಆಗಿ ಇವರು ಸೂಟ್ ಕೇಸ್ ತಗೊಂಡು ಸಿಂಗಲ್ ಆಗಿ ಅರ್ಧ ಕೊಟ್ಬಿಡ್ತಾರೆ ಅವ್ರಿಗೆ ಜಾಗಗಳನ್ನ. ಕನ್ನಡಿಗರಿಗೆ ಏನ್ ಮಾಡ್ತಾ ಇದ್ದೀರಾ, ಕನ್ನಡಿಗರ ರಿಸರ್ವೇಶನ್ ಕೊಡಿ ಇಂಡಸ್ಟ್ರಿಯಲ್ ಗಳಲ್ಲಿ ಫಸ್ಟ್, ಕನ್ನಡಿಗರ ರಿಸರ್ವೇಶನ್ ಕೊಡಿ ಫಸ್ಟ್. ಇದನ್ನ ಮಾಡ್ತಾ ಇಲ್ಲ ನೀವು. ಇದನ್ನ ಇಂಡಸ್ಟ್ರಿಗಳಲ್ಲಿ ಕನ್ನಡಿಗರೇ ಮೊದಲು ಇಂಡಸ್ಟ್ರಿಯಲ್ ಲ್ಯಾಂಡ್ ಗಳಲ್ಲಿ ಫಸ್ಟ್ ಅವ್ರಿಗೆ ಆದ್ಯತೆ ಕೊಡಿ, ಅವ್ರಿಗೆ ಸಿಂಗಲ್ ವಿಂಡೋ ಕೊಡಿ. ಕನ್ನಡಿಗರಿಗೆ ಸಿಂಗಲ್ ವಿಂಡೋ ಮಾಡಿ ತಾಕತ್ತಿದ್ರೆ ಅದನ್ನ ಮಾಡೋದಿಲ್ಲ, ಯಾಕಂದ್ರೆ ಇವ್ರಿಗೆ ಭ್ರಷ್ಟಾಚಾರನೇ ಮೂಲ ಆಗಿದೆ. ಪ್ರತಿಯೊಂದು ಅವಾಗ ವೋಟ್ ಬರ್ತವೆ ಅಂತ ಕಾನ್ಸೆಪ್ಟ್. ನೀವು ಒಂದೇ ಒಂದು ಸೆಂಟೆನ್ಸ್ ಹೇಳೋದಾದ್ರೆ, ಅಪೋಸಿಷನ್ ತುಂಬಾ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು, ಎಫೆಕ್ಟಿವ್ ಆಗಿರ್ಬೇಕು, ಮತ್ತೆ ನಿಜವಾದ ಇನ್ಸ್ಟ್ರೂಮೆಂಟ್ಸ್ ಮೇಲೆ, ಡೆಮೊಕ್ರೆಟಿಕ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ವಿಶ್ವಾಸ ಇಟ್ಬಿಟ್ಟು ಒಂದ್ ದಿವಸ ಪ್ರತಿಭಟನೆ ಮಾಡಿ ಒಂದು ಗೆದ್ದಿದ್ದಾರೆ, ಮನ ಪರಿವರ್ತನೆ ಮಾಡಿ ಗೆದ್ದಿದ್ದಾರೆ, ಸರ್ಕಾರ ತಗೊಂಡಿರೋ ನಿರ್ಧಾರವನ್ನು ಬದಲಾಯಿಸಿದ್ದಾರೆ, ಏನು ಉಪವಾಸ ಸತ್ಯಾಗ್ರಹದಿಂದ ಅಂತ ಅನ್ನುವಂಥ ನಿದರ್ಶನವೇ ಇಲ್ವಲ್ಲ. ಸೊ ಈ ರೀತಿ ಹೋಗಲಾರದೆ ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಅಪೋಸಿಷನ್ ಇರಬೇಕಿತ್ತು ಅದನ್ನ ತಾರ್ಕಿಕ ಹಂತಕ್ಕೆ ಒಂದು ಡೆಮೊಕ್ರೆಟಿಕ್ ಪ್ರೊಸೀಜರ್ ಇಂದ ಧಮಕಿ ಕೊಟ್ಬಿಟ್ಟು ಇದು ಮಾಡ್ಬಿಟ್ಟು ಮಧ್ಯದಲ್ಲಿ ಮೂಡೋದು ಕೇಳದೇ ಇಲ್ಲ ಮುಂದೆ, ಯಾಕಂದ್ರೆ ಇವ್ರು 4 ಜನ ಸಿಗಾಕೊಳ್ತಾರೆ ಅಂತ ಆ ರೀತಿ ಬಿಟ್ಟು ಇವರು ನಿಜವಾದ ಕಂಪ್ಲೀಟ್ ತನಿಖೆಯನ್ನ ಮಾಡಿ ಕಂಪ್ಲೀಟ್ ಆಗಿ ಅದಕ್ಕೊಂದು ತಾರ್ಕಿಕ ಹಂತಕ್ಕೆ ಹೋಗುವ ಹಾಗೆ ಜವಾಬ್ದಾರಿಯುತವಾಗಿ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಬಿಹೇವ್ ಮಾಡಬೇಕು. ಆಡಳಿತ ಪಕ್ಷದವರು ಯಾವ ರೀತಿ ಎಷ್ಟು ಕೆಳಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಗೂಗಲ್ ಅವರು ಒಂದು ಅನಂತ ಅಂದ್ಬಿಟ್ಟು ಒಂದು ಬಿಲ್ಡಿಂಗ್ ತಗೊಂಡಿದ್ದಾರೆ, 5,000 ಜನಕ್ಕೆ ಎಂಪ್ಲಾಯೀಸ್, IT ಎಂಪ್ಲಾಯೀಸ್ ಕೊಟ್ಟಿದ್ದಾರೆ. ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಓಡಿಸ್ತಾ ಇರೋದು ನಾವು 5,000 ಜನಕ್ಕೆ ಎಂಪ್ಲಾಯಿ ಕೊಟ್ಬಿಟ್ಟಿದೀವಿ, ನಾವು ಉದ್ಯೋಗ ಕೊಟ್ಬಿಟ್ಟಿದೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಇಷ್ಟು ದುರಾಡಳಿತ ಅಥವಾ ಈ ಲೆವೆಲ್ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ರೈಟ್. ಕಾರ್ಯಕ್ರಮದಲ್ಲಿ ದಿನೇಶ್ ಅವರು, ದರ್ಶನ್ ಅವರು, ಅರವಿಂದ್ ಅವರು ಹಾಗೇನೆ ರಿಷಿಕ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಹೆಲ್ದಿ ಡಿಸ್ಕಷನ್. ಇವತ್ತಿನ ಕಾರ್ಯಕ್ರಮವನ್ನು ನಾವು ಆಯ್ಕೆ ಮಾಡಿರುವಂಥ ಯಾವುದೇ ಜನಪ್ರತಿನಿಧಿ ನೋಡಿದ್ರೂ ಕೂಡ ಡೆಫಿನೆಟ್ಲಿ ಒಂದು ರಿಯಲೈಸೇಷನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಂಥ ಜ್ವಲಂತ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಹೆಂಗೆ ಸಾಧ್ಯ, ಕನ್ಸ್ಟ್ರಕ್ಟಿವ್ ಆಗಿ ಹೆಂಗೆ ಮಾಡ್ಬೋದು ಅಂತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ. ಹಾಗಂತ ನಾವು ಆಯ್ಕೆ ಮಾಡಿಕೊಂಡಿರುವಂಥ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ ಅಂತಲ್ಲ, ಇದೆಲ್ಲವೂ ಅವ್ರಿಗೆ ಗೊತ್ತಿರುತ್ತೆ, ಆದರೆ ಮಾಡ್ತಾ ಇಲ್ಲ, ನೆನಪು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ BJP ಮತ್ತು JDS, ವಿಶೇಷವಾಗಿ BJP ಆಂತರಿಕ ಸಮಸ್ಯೆಗಳ ಬಡಿದಾಟದಿಂದ ಹೊರಗೆ ಬಂದಂಗೆ ಕಾಣ್ತಾ ಇದೆ. ಮೈತ್ರಿ ಇದೆ, BJP JDS ಕನ್ಸ್ಟ್ರಕ್ಟಿವ್ ಆಗಿ ಒಂದು ಹೋರಾಟವನ್ನು ಮಾಡಲಿ, ಜೊತೆಯಾಗಿ ಹೋರಾಟವನ್ನು ಮಾಡಲಿ. ಫ್ರೀಡಮ್ ಪಾರ್ಕ್ ಖಾಲಿ ಇದೆ, ನೀವು ಹೇಳುವಂಥ ದುರಾಡಳಿತವನ್ನು ಪ್ರಶ್ನೆ ಮಾಡಿ ಜನರ ಧ್ವನಿಯಾಗಿ ನೀವು ನಿಂತ್ಕೊಳ್ಳಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.